ಎಲ್ಲಾರ್ಗೂ ನಮಸ್ಕಾರ. ಇಂದು ಬಡಗಾಂ ಮಂದ ವಿಮೆನ್ ನ 34வது ಸೆಷನ್. ಐ ಹೋಪ್ ನಿಂಗೆಲ್ಲವೇ ಸೇಫ್ ಮನೆ ಇದ್ದಾರೆ ನೆನೆಂಚಿನ. ಹೋದ ವಾರ ನಂಗೆ ಜುಂಬಾ ಪತ್ತಿ ಬೀನಾ ಹಾಕನಕ್ಕೆ ಬಂದು ಒಂದು ಡೆಮೋ ಓಡ ಅದನ್ನ ಪತ್ತಿ ಹೇಗಿದ್ರು. ಇಂದು ಒಂದು ಇಂಟ್ರೆಸ್ಟಿಂಗ್ ಅಂಡ್ ಅಪ್ಪರ ಒಂದು ಇಂಪಾರ್ಟೆಂಟ್ ಆನ ಒಂದು ಟಾಪಿಕ್ ಪತ್ತಿ ನಂಗೆ ನೋಡೋಣ. ಸೊ ನಂಗೆಲ್ಲ ಅರ್ದು ನಂಗೆ ಮೊಗದಾಗ ಅழுಗೆ ಬಂದು ತಪ್ಪದು ಬಂದು ನಂಗೆ ಸ್ಮೈಲ್ ಅಲ್ಲೂ ಬಂದು ಅಪ್ಪರ ಒಂದು ಇಂಪಾರ್ಟೆಂಟ್ ಆನ ಒಂದು ಫ್ಯಾಕ್ಟರ್ ಅದಕ್ಕೆ ಒಂದು ಕಾನ್ಫಿಡೆನ್ಸ್ ಸಿಕ್ಕಿರ ಅಲ್ಲೂ ಒಲ್ಲಂಗಟ್ಲಿಯೇ ನಂಗೆ ಒಂದು ಕಾನ್ಫಿಡೆನ್ಸ್ ಸಿಕ್ಕಿರ. ಅದು ಮಟ್ಟು ಇಲ್ಲ ಬಟ್ ನಂಗೆ ತಿಂಬ ಇಟ್ಟು ಫಸ್ಟ್ ಬೇದಾರಿತ ನಂಗೆ ಓರ ಅದಕ್ಕೊಂದು ಅಲ್ಲೂ ಅಪ್ಪರ ಒಂದು ಮುಖ್ಯವಾದ ಒಂದು ಫ್ಯಾಕ್ಟರ್. ಸೊ ನಂಗೆ ಎಲ್ಲವೇ ಇಂಪಾರ್ಟೆನ್ಸ್ ಅಲ್ಲೂ ಪತ್ತಿ ಹೇಗೂ ಆರುದನು ಅಂದ್ರೆ ನಂಗೆ ಏದಾச்சும் ಒಂದು ಪ್ರಚನೆ ಒಂದು ಪೇನ್ ಬಪ್ಪನತ ನಂಗೆ ಅಲ್ಲೂನ ವ್ಯಾಲ್ಯೂವೇ ನಂಗೆ ಅರಿಸಿರ. ಸೊ ಇಂದಿನ ಟಾಪಿಕ್ ಬಂದು ಓರಲ್ ಹೈಜೀನ್ ಪತ್ತಿತ. ಸೊ ಅದನ್ನ ಪತ್ತಿ ಹೇಗೋದಗ ಇಂದು ನಂಗೆ ಕೂಡ ಡಾಕ್ಟರ್ ಮೋನಿಶಾ ಜೋಗಿ ಅವಕ್ಕೆ ಇದ್ದಾರೆ. ಅವಕ್ಕೆ ಬಂದು ಒಂದು ಡೆಂಟಲ್ ಸರ್ಜನ್. ಅವಕ್ಕೆ ಹೇಗೂ ಅದನ್ನ ಬಂದು 32 ಮುತ್ತುಕಲ್ ಅತ್ಯಂತ ಅಡಿಕಿಡಿ ಹೇಗ್ಯಾರ. ಸೊ ಅದನ್ನ ಪತಿ ಹೇಗೋದಗ ಅಕ್ಕನ ಮೋನಿಶಾ ಅವಕ್ಕಿದ್ದಾರೆ. ಸೊ ಅವಕ್ಕೆ ಬಂದು ಗುಂಡಾಡ ಅಟ್ಟಿ ಅಮ್ಮನ ಹೆಸರು ನಳಿನಿ, ಅಪ್ಪನ ಹೆಸರು ಜೋಗಿ. ಮದು ಓದದು ಬಂದು ಕಲ್ಲಾಡ ಅಟ್ಟಿಗ ವಿವೇಕನ ಅವಕ್ಕಗ. ಅವಕ್ಕೆ ಬಂದು BDS ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಶನ್ ಕೋರ್ಸಸ್ ಎಲ್ಲ ಕಂಪ್ಲೀಟ್ ಮಾಡ್ತಾರೆ. ರೋಟರಿ ಎಂಡೋಡಾನಿಕ್ಸ್ ಅಂಡ್ ಕ್ಲಿಯರ್ ಅಂಡ್ ಲೈನರ್ಸ್ ಅತ್ಯಂತ ಅಂಡ್ ಕಂಪ್ಲೀಟ್ ಒಂದು ಟೋಟಲಿ ಒಂದು 10 years ಸರ್ವಿಸ್ ಎಕ್ಸ್ಪೀರಿಯನ್ಸ್ ಡೆಂಟಿಸ್ಟ್ರಿ ಇದಿಗೆ. ಅಂಡ್ ತುಡಿಲೋರ್ಗೆ ನೀಹೂಸ್ ಡೆಂಟಲ್ ಕ್ಲಿನಿಕ್ ಅತ್ಯಂತ ಬೀರ್ತಾರೆ ಒಂದು 8 ವರ್ಷವ. ಅಂಡ್ ಎಲ್ಲಾ ಟ್ರೀಟ್ಮೆಂಟ್ ಡೆಂಟಲ್ ಟ್ರೀಟ್ಮೆಂಟ್ ಎಲ್ಲಾ ಬಗೆ ಟ್ರೀಟ್ಮೆಂಟ್ ಎಲ್ಲವೂ ಮಾಡ್ಯಾರ. ಮೈನರ್ ಸರ್ಜರಿ ಅತ್ತೆಲ್ಲವೂ ಸತಿ ಮಾಡ್ಯಾರ. ಅಂಡ್ ಪ್ಲಸ್ ಮಲ್ಟಿಪಲ್ ಫ್ರೀ ಡೆಂಟಲ್ ಕ್ಯಾಂಪ್ಸ್ ನಡ್ಸಿದ್ದಾರೆ. ಸ್ಕೂಲ್ ಕುನವೆಗ ಪ್ಲಸ್ ಸ್ಪೆಷಲ್ ಕುನವೆಗ ಎಲ್ಲಾಗೂ ಮಾಡಿದ್ದಾರೆ. ಅದಿಲ್ಲದೆ ಫ್ರೀ ಓರಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪ್ಸ್ ಕಂಡಕ್ಟ್ ಮಾಡಿದ್ದಾರೆ. ವೆಲ್ಕಮ್ ಟು ಬಡಗಾಂ ಮಂದ ಮೋನಿಶಾ. ಓಕೆ ವಾಟ್ ಎತ್ತಿ ಎಲ್ಲಾ ಒಂದು ಡಿಫ್ರೆಂಟ್ ಪ್ರೊಫೆಷನ್ಸ್ ಆಗ್ತು ಇದಕ್ಕೆ ನಂಗೆ ಬೇರೆ ಬೇರೆ ಡಿಫ್ರೆಂಟ್ ಇದು ಮಾಡಾಕು ಬಟ್ ಏಕೆ ನಿಂಗೆ ಒಂದು ಪ್ರೊಫೆಷನ್ ಇದನ್ನ ಡೆಂಟಿಸ್ಟ್ರಿ ಸೆಲೆಕ್ಟ್ ಮಾಡಿದ್ವಿ? ಓಕೆ, ಗುಡ್ ಈವ್ನಿಂಗ್ ಆಲ್. ನಾ ಫಸ್ಟ್ ಆಫ್ ಆಲ್ BMW group entire group na sincere thanks sayna for giving me this opportunity. Is my voice clear, Geeta? Yes. Laguna thanks sayina. So hope everybody are safe in this lockdown. First of all, start madu munda I want to thank a few people. Appa maga apara thanks sekudu edadaga. So for giving me this education. Next na brother Dr. Sunil Jogi. Kandipa avukata inspiration na dentistry baputka. Next my whole family, relatives, and ಚಿತಿ ಮಾಮ್ ಎಲ್ಲಾಗೂ ನನ್ನ ಕಸಿನ್ಸ್ ಎಲ್ಲಾಗೂ. ಸೊ ಒಂದು ವಿಷಯ ಮಾಡೋದಕ್ಕೂ ಕಂಟಿನ್ಯೂಸ್ ಸಪೋರ್ಟ್ ಅಂಡ್ ಎನ್ಕರೇಜ್ಮೆಂಟ್ ಬೇಕು. ಸೊ ನನ್ನ ಫ್ಯಾಮಿಲಿ ಸೈಡ್ ಜಾಸ್ತಿ ನನಗ ಐ ಥ್ಯಾಂಕ್ ಎವ್ರಿ ಒನ್ ಅಟ್ ದಿಸ್ ಮೂಮೆಂಟ್. ಆಮೇಲೆ ನನ್ನ ಹಸ್ಬೆಂಡ್ ಒಂದು ಲೇಡಿ ಆಯ್ತು ಈವ್ನಿಂಗ್ಸ್ ಅಪ್ ಟು 10 ಅತ್ಮ ಕಾಲ ಖುಷಿ ಸಪೋರ್ಟಿಂಗ್ ಬಿಗ್ ಟೈಮ್. ನನ್ನ ಕಿಡ್ಸ್ ಎಲ್ಲಾಗೂ ನಾ ಥ್ಯಾಂಕ್ಸ್ ಏನ, ನನ್ನ ಇನ್ಲಾಸ್ ಎಲ್ಲಾಗೂ ನಾ ಥ್ಯಾಂಕ್ಸ್ ಏನ, ನನ್ನ ಕನ್ಸಲ್ಟೆಂಟ್ಸ್, நிறைய ಫ್ರೆಂಡ್ಸ್ ಈಗ ಝೂಮ್ ದ ಜಾಯಿನ್ ಮಾಡಿದಾರ. ಸೊ ಐ ಥ್ಯಾಂಕ್ ಎವ್ರಿ ಒನ್. ನಾ ಈ ಸೆಷನ್ ಎತ್ತಪ್ಪ ನೆನ್ಸಲ್ಲ ಲೈಕ್ ಮೋಸ್ಟ್ ಆಫ್ ದ ಡೆಂಟಲ್ ಇಶ್ಯೂಸ್ ಒಂದು 95% ಇಶ್ಯೂಸ್ ಬಂದು ಇಟ್ಸ್ ಪ್ರಿವೆಂಟಬಲ್. ಇಟ್ಸ್ ಇನ್ ಆರ್ ಹ್ಯಾಂಡ್ಸ್. ನಂಗೆ ನೆಂಚೋಂದಿಲ್ಲ ವಿ ಕ್ಯಾನ್ ಪ್ರಿವೆಂಟ್ ಡೆಂಟಲ್ ಇಶ್ಯೂಸ್. ಅದು ನಂಗೆ ಎತ್ತು ಪ್ರಿವೆಂಟ್ ಮಾಡಾಕು ಅಂದಿಲ್ಲ. ನಂಗೆ ಜನರು ನೆಂಚನೋ ಅಲ್ಲೂ ಹುಟ್ಟಿದ ಮೇಲತ್ತ ಕ್ಯಾರೆಟ್ ಇದು ನೆಂಚನು. ಬಟ್ ಸ್ಟಾರ್ಟಿಂಗ್ ಫ್ರಮ್ ಪ್ರೆಗ್ನೆನ್ಸಿ ಒಂದು 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 ಫಿಮೇಲ್ ಇದ್ದಾರೆ, ವುಮೆನ್ ಇದ್ದಾರಂದಲ್ಲ, ರೀಪ್ರೊಡಕ್ಟಿವ್ ಏಜ್ ಅವಾಗ ಮ್ಯಾರೇಜ್ ಆಗಿ ಇದ್ದಾರೆ ಅಂದಲ್ಲ. ಸೊ ಹಾಗಾದ್ರೆ ಬಂದು ಅವ್ರಿಗೆ ಕಾನ್ಶಿಯಸ್ ಆಗಬೇಕು ಟೇಕಿಂಗ್ ಎನಿ ಮೆಡಿಕೇಶನ್. ಈಗ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್, ಒಂದು ಬ್ರೂಫೆನ್ ಟ್ಯಾಬ್ಲೆಟ್ಸ್ ಕೊಡಿಸಿ ಇಟ್ ಹ್ಯಾಸ್ ಇಟ್ಸ್ ಓನ್ ಇಫೆಕ್ಟ್. ಸೊ ಮತ್ತ ಆರ್ಗನ್ಸ್ ಡೆವಲಪ್ಮೆಂಟ್ಗೂ ಅದನ್ನ ಇಫೆಕ್ಟ್ ಆಡದ. ಅದೇ ಮಕ್ಕ ಓರಲ್ ಟಿಶ್ಯೂಸ್ಗೂ ಬಂದು ಇಫೆಕ್ಟ್ ಆಡದ. ಸೊ ಆಸ್ ಯಂಗ್ ಆಸ್ ಒಂದು 6 weeks ಪ್ರೆಗ್ನೆನ್ಸಿ ಇದಾಗವೇ ಬಂದು ನಿಂಗೆ ಅಲ್ಲೆಲ್ಲ ಡೆವಲಪ್ ಆಗೋದಕ್ಕೆ ಆರಂಭಿಸಿದ್ರ. ಸೊ ಯು ನೀಡ್ ಬಿ ವೆರಿ ಕೇರ್ಫುಲ್ ವೈಲ್ ಯು ಆರ್ ಪ್ರೆಗ್ನೆಂಟ್. ಅದ್ರ ಮೇಲೆ ಬಂದು ಬೇಬಿ ಹುಟ್ಟಿದ ಮೇಲೆ ನ್ಯೂ ಬಾರ್ನ್ ಬೇಬಿಗ ಬಂದು ಓಸಿ ವೆರಿ ರ್ಯಾರ್ ಓಸಿ ಟೂತ್ ಓಡವೆ ಬೇಬಿ ಹುಟ್ಟಿರ. ಸೊ ಅದ್ರ ಮೇಲೆ ಹುಟ್ಟುವ ಬೇಬಿಗ ಬಂದು
ಬ್ರೆಸ್ಟ್ ಫೀಡಿಂಗ್ ಒಂದು ಸರಿ ಡಿಫಿಕಲ್ಟ್ ಅಟ್ರ. ಸೊ ಹಿಂಗ ಪೀಡಿಯಾಟ್ರಿಷಿಯನ್ ಸರ್ ಕನ್ಸಲ್ಟ್ ಮಾಡುದು, ಇನ್ ಕೇಸ್ ಆ ಹುಟ್ಟಿ ಟೂತ್ ಬಂದು ಮೊಬೈಲ್ ಆಟುತ್ತು ಅಂದಲ ನಂಗೆ ಬಂದು ಖಂಡಿತ ಎಕ್ಸ್ಟ್ರಾಕ್ಟ್ ಮಾಡುದು ಅವಳ. ಯಾಕಂದ್ರೆ ಬೇಬಿ ಬಂದು ಎಂದು ಉರಿಗಿದ ಪೋರ್ಷನ್ ಇದ್ರ ನ್ಯೂ ಬಾರ್ನ್ ಬೇಬೀಸ್. ಸೊ ಆ ಟೂತ್ ಸ್ವಾಲೋ ಮಾಡಿ ಲಂಗ್ಸ್ ಕೋರ್ಸ್ ಹೋಗುದು நிறைய ಚಾನ್ಸಸ್ ಇರ್ದ. ಸೊ ಅದನ್ನ ನಂಗೆ ರೆಗ್ಯುಲರ್ ಚೆಕ್ ಮಾಡುದು. ನೆಕ್ಸ್ಟ್ ಬಂದು 6 to 7 months 6 to 7 months ಒಂದು ಬೇಬಿ ಹುಟ್ಟಿದ ಮೇಲೆ ಏನಾರ ಅಂತಲ್ಲ ಟೂತ್ ಡೆವಲಪ್ ಆರ ಮಿಲ್ಕ್ ಟೀತ್ ಎಲ್ಲವೇ ನಂಗೆ ಸೋಮಿ ಬಂದು 2 ಸೆಟ್ ಆಫ್ ಟೀತ್ ಅನ್ನೋದನ್ನ ಮಿಲ್ಕ್ ಟೀತ್ ಅಂಡ್ ಪರ್ಮನೆಂಟ್ ಟೀತ್. ಆ ಮಿಲ್ಕ್ ಟೀತ್ ಎರಪ್ಟ್ ಆಗೋದು ಬಂದು 6 to 7 months. ಸೊ 7 months ಗೋಸ್ಕರ ಹುಟ್ಟಲ ಬೇಬಿಗೆ ಬಂದು ಅವಳು ಹುಟ್ಟಲ ಅನ್ನಲ್ಲ ಯು ನೀಡ್ ನಾಟ್ ವರಿ ಅಪ್ ಟು 1 year ಗಾಸು ಎತ್ತಾಕು. ಸೊ இந்த ಕಿಡ್ ಮತ್ತ ಕಿಡ್ ಕೂಡ ಕಂಪೇರ್ ಮಾಡತ್ತಾವೆಲ್ಲ 11 years 11 months 12 months ಖುಷಿ ಟೂತ್ ಇರಪ್ಟ್ ಆಗಾಕು. ಆಫ್ಟರ್ ಇರಪ್ಟಿಂಗ್ ನಂಗೆ ಏನ್ ಮಾಡಿದ್ವಿ ಅಂದ್ರೆ ಸಾಲಿಡ್ ಫುಡ್ ಎಲ್ಲ ಆರಂಭಿಸಿ ನಾವು 6 weeks. ಸೊ ಸಾಲಿಡ್ ಫುಡ್ಸ್ ಆರಂಭಿಸಿನ ಏನಂದ್ರೆ ಇನ್ ಕೇಸ್ ಅಲ್ಲಿ ಡೆಪಾಸಿಟ್ಸ್ ಅಟ್ಟುತ್ತಂದಿಲ್ಲ ಕ್ಲೀನ್ ಒಂದು ಸಾಫ್ಟ್ ಹ್ಯಾಂಕಿ ಕರ್ಚಿಫ್ ಬಿತ್ತು ವೈಪ್ ಮಾಡಕ ಕಾಟನ್ ವೆಟ್ ಮಾಡಿತ್ತು ನೀರ್ದಕ್ಕೆ ವೆಟ್ ಮಾಡಿತ್ತು ನಂಗೆ ಬಂದು ಬೇಬಿಯ ಗಮ್ ಪ್ಯಾಡ್ಸ್ ಎಲ್ಲ ಕ್ಲೀನ್ ಮಾಡಿ ಬಿಡಬೇಕು. ಆಫ್ಟರ್ 1 year 1.5 years ಆಲ್ಮೋಸ್ಟ್ 10+ teeth ಬಂದು ಇರತ್ತ ಇಬ್ರ ಎನ್ಕರೇಜ್ ದೆಮ್ ಟು ಚೂ ದ ಫುಡ್ ಪ್ರಾಪರ್ಲಿ. ಅವ್ಕ ಒಳ್ಳಂಗ ಬಂದು ಚೂ ಮಾಡಿ ತಿಂಬುದ ಬಂದು ಪುಣ್ಣ ವಯಸ್ಸಿನ ನಂಗೆ ಹೇಳ್ಕೊಡುದು. ಯಾಕಂದ್ರೆ ನಂಗೆ ಲಿಪ್ಸ್ ಸುತ್ತಿ ನಂಗೆ ಓರಲ್ ಟಿಶ್ಯೂಸ್ ಸುತ್ತಿ நிறைய ಮಸಲ್ಸ್ ಇಡ್ದ. ಆ ಮಸಲ್ಸ್ ಎಲ್ಲ ಎಂದು ಒಂದು ಬೇಬಿ ಬಂದು ಚೂ ಮಾಡಿ ತಿಂದರು ಆಗ ಸ್ಟ್ರೆಂಥನ್ ಆರ. ಪ್ಲಸ್ ಜಾ ಡೆವಲಪ್ಮೆಂಟ್ ಇಡ್ದ. ಸೋಮಿ ಬಂದು 2 ಜಾ ತಂದನ ಮ್ಯಾಲ ಅಪ್ಪರ್ ಜಾ ಅಂಡ್ ಲೋಯರ್ ಜಾ ಅದು ಇನ್ನೂ ಸ್ಟ್ರೆಂಥನ್ ಬಂದು ಒಂದು ಬೇಬಿ ಬಂದು ಖಂಡಿತ ಫುಡ್ ಬಂದು ಚೂ ಮಾಡಿ ತಿಂಬುದು. ನೆಕ್ಸ್ಟ್ 1.5 years ಆಯ್ತಾ ಮೋಸ್ಟ್ಲಿ ಬಂದು ಹೇಗೂ ನಾ ಬ್ರಷ್ ಮಾಡುದು ಟೂತ್ ಇರಕ್ಕಾಗದೆ ಬ್ರಷ್ ಮಾಡುದು ಅಂತಿಲ್ಲ. 1.5 years ಸ್ಲೋ ಬ್ರಷ್ ಇರುತ್ತೋ ಅರ್ಧಾರಂದ್ರೆ ನಂಗೆ ಎನ್ಕರೇಜ್ ಮಾಡಾಕು. ಪ್ಲೇನ್ ವಾಟರ್ ಪ್ಲೀಸ್ ಡೋಂಟ್ ಯೂಸ್ ಎನಿ ಟೂತ್ ಪೇಸ್ಟ್. ಪ್ಲೇನ್ ವಾಟರ್ ಬಿಟ್ಟು ಸರ್ಕ್ಯುಲರ್ ಮೋಷನ್ ಒಂದು ಸಾಫ್ಟ್ ಬ್ರಷಸ್ ಯೂಸ್ ಮಾಡಿವಿ. ಪ್ಲೇನ್ ವಾಟರ್ ಹೋದು. ಯಾಕಂದ್ರೆ ಫ್ಲೂರೈಡ್ ಅಡುವ ಪೇಸ್ಟ್ ಎಲ್ಲ ಆ ಏಜ್ ದಾಗ ಮಾಡಿದ್ರಿಂದ ಸ್ವಾಲೋ ಮಾಡಿ ಸಿಸ್ಟಮಿಕ್ ಫ್ಲೂರೋಸಿಸ್ ಆಗೋ ಚಾನ್ಸಸ್ ಇರ್ದೆ. ಸೊ ಬಂದು ಟೂತ್ ಪೇಸ್ಟ್ ಜನರಲ್ ಯೂಸ್ ಮಾಡೋಣ. ಅದ್ರ ಮೇಲೆ 2.5 years ದಾಗ ಬಂದು ಎಲ್ಲಾ ಟೂತ್ ಇರತ್ತಾ ಇದ್ರ. ಸೊ ಫ್ರೂಟ್ಸ್ ನಂಗೆ ಒಂದು ಬೇಬಿ ಬಂದು ಒಳಗ ಬ್ರಷ್ ಮಾಡೋದಕ್ಕೆ ಪ್ರಚನೆ ಇಲ್ಲ. 3 to 4 servings ಆಫ್ ಫ್ರೂಟ್ಸ್ ಕೊಟ್ಲೇಬಹುದು. ಅದುವೇ ಬಂದು ಅವಳ ಕ್ಲೀನ್ ಮಾಡಿದ್ರ ಗಮ್ಸ್ ಕ್ಲೀನ್ ಆಗಿದ್ರ. ಸೊ ಆಸ್ ದೆಮ್ ಟು ಚೂ ದೇರ್ ಫುಡ್. ಪ್ರೀ ಸ್ಕೂಲರ್ಸ್ ಕಮಿಂಗ್ ಟು ಪ್ರೀ ಸ್ಕೂಲರ್ಸ್ ಬಂದ ಮೇಲೆ ಏನಾರಂಗಿಲ್ಲ ನಂಗೆ ಬಂದು ಮೇಲೇನ ಬಂದು ಟೂತ್ ಪೇಸ್ಟ್ ಇಂಟ್ರೊಡ್ಯೂಸ್ ಮಾಡಬೇಕು. ಫ್ಲೂರೈಡ್ ರಿಚ್ ಟೂತ್ ಪೇಸ್ಟ್ ಯೂಸ್ ಮಾಡಕು. 500 ppm ಮಾಡುವ ನಿಂಗೆ ಬಂದು ಪ್ಯಾಕೆಟ್ ಬ್ಯಾಕ್ ಸೈಡ್ 500 ppm ಮಾಡುವ ಟೂತ್ ಪೇಸ್ಟ್ ಮೊತ್ತ ಯೂಸ್ ಮಾಡುದು. ಹೈಯರ್ ಕಾನ್ಸಂಟ್ರೇಷನ್ ಯೂಸ್ ಮಾಡಕೂಡದು. ಯೂಸ್ ಮಾಡಿದ್ದು ಬಂದು ಸರ್ಕ್ಯುಲರ್ ಮೋಷನ್ ದಾಗ ಬ್ರಷ್ ಮಾಡೋದು ಹೇಗಿವಿ. ನೆಕ್ಸ್ಟ್ ಬಂದು ಮೇಕ್ ಶೋರ್ ದಟ್ ದೇ ಸ್ಪಿಟ್ ದ ಟೂತ್ ಪೇಸ್ಟ್ ಔಟ್. ಅದ್ರ ಮೇಲೆ ಬಂದು ಪ್ರೀ ಸ್ಕೂಲರ್ಸ್ ನೆಕ್ಸ್ಟ್ ಬಂದು 5 to 6 years 6 years 6 to 7 years ತಗದ ಬಂದು ನಂಗೆ ಎಲ್ಲವೇ ನೆನ್ಸ್ನು ಪಳೆಯ ಹಳ್ಳು ಮಿಲ್ಕ್ ಟೀತ್ ಬುದ್ದು ಹೊಸ ಹಳ್ಳು ಬಂದ್ರ. ಸೊ ಕಿಡ್ಸ್ ಎಕ್ಸೈಟೆಡ್ ಇದಾರ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲವೇ ಬಂದು ಆ ಮಿಲ್ಕ್ ಟೀತ್ ಬುದ್ದು ಹೊಸ ಹಳ್ಳು ಬಪ್ಪನ ನಂಗೆ ಟ್ರೆಡಿಷನ್ ಖುಷಿ ಆಡದ ಸೆಗಣಿಗೋಸ್ ಬೀತು ನಂಗೆ ತೂಕಿ ಇಳುದು. ಸೊ ಅದು ಒಂದು ಎಕ್ಸೈಟಿಂಗ್ ಅನ್ನ ಒಂದು ಇನ್ಸಿಡೆಂಟ್ ಎಲ್ಲಾ ಒಂದು ಅಕೇಶನ್ ನಂಗೆ ಲೈಫ್ ದಾಗ ನಡೆದಾರ. ಸೊ ಜನರಲ್ ನಂಗೆ ಏನ್ ನೆನ್ಸ್ನು ಅಂದ್ರೆ ಮುಂದಾಡು ಅಳುತ್ತಾ ಫಸ್ಟ್ ಪರ್ಮನೆಂಟ್ ಟೀತ್ ಹುಟ್ಟಿರ ನೆನ್ಸ್ನು. ಮೋಸ್ಟ್ ಆಫ್ ಅಸ್ ಆರ್ ಅನ್ಅವೇರ್. ಕಡೇಸಿ ಕೋಣ ಹಳ್ಳು ಬಂದು ಹುಟ್ಟಿರ. ಸೊ ಫಸ್ಟ್ ಮೋಲಾರ್ಸ್ ಅಂದಾರ ಪರ್ಮನೆಂಟ್ ಟೂತ್ ಬಂದು ಇರಪ್ಟ್ ಆಗುದು ಆರಂಭಿಸಿದ್ರ 6 ವಯಸ್ಸಿಗೆ. ಸೊ ನಂಗೆ ಬಂದು ಒಂದು ಕಿಡ್ ಮಿಲ್ಕ್ ಟೀತ್ ಕ್ಯಾವಿಟೀಸ್ ಅಡದೆ ಅದ್ಮಾಕ ಒಂದು ಮೈಂಡ್ ಸೆಟ್ ದಾರುವ ಅಡಗಣ ನಂಗೆ ಬಂದು ಖಂಡಿತ ಬಂದು ಆ ಪರ್ಮನೆಂಟ್ ಟೀತ್ 6 years ತೆಗವೇ ಸ್ಟಾರ್ಟ್ ಆಯ್ತ್ರ. ಸೊ ಇನ್ನೊಂದೊಂದು ಮುಖ್ಯವಾದ ವಿಷಯ ಅಂತಲ್ಲ 6 months ತೆಗ ಬಂದು ನಂಗೆ ಬಂದು ಫೀಡಿಂಗ್ ಬಾಟಲ್ ಸ್ಟಾರ್ಟ್ ಮಾಡ್ನೋ. ಫ್ರೂಟ್ ಜ್ಯೂಸಸ್ ಹಾಲು ಅಥವಾ ಬಂದು ಫೀಡಿಂಗ್ ಬಾಟಲ್ ಕೊಟ್ಟು ಮೇಕ್ ಶೋರ್ ದಟ್ ಬಂದು ಆ ಬೇಬಿ ವರ್ಗುನ ಆ ಫೀಡಿಂಗ್ ಬಾಟಲ್ ಬಂದು ರಿಲೀಸ್ ಮಾಡುದು. ಇನ್ ಕೇಸ್ ಹಿಂಗ ರಿಲೀಸ್ ಮಾಡ್ಲೆ ಅಂದ್ರೆ ಖಂಡಿತ ಬಂದು ಆ ಶುಗರ್ ಕಂಟೆಂಟ್ ಬೇರೆಗೆ ಹೊಡೋಣ. ಕ್ಯಾವಿಟಿ ಬಂದು ಸಾಧಾರಣ ಕ್ಯಾವಿಟಿ ಕಡಿಯ ಎಲ್ಲಾ ಟೂತ್ ಎಲ್ಲಾ ಮಿಲ್ಕ್ ಟೀತ್ ಫುಲ್ ಆಗೇ ಬಂದು ಕ್ಯಾವಿಟಿ ಬಗ್ದು ಚಾನ್ಸಸ್ ಜಾಸ್ತಿ. ಸೊ ಪುಣ್ಣ ವಯಸ್ಸಿಂದ ನಂಗ ಕೊಳಕುದತ್ತ. ಸೊ ಫೀಡಿಂಗ್ ಬಾಟಲ್ ಬಂದು ಹೊರಗು ಟೈಮ್ ಎನ್ಕರೇಜ್ ಮಾಡೋಣ. ಫೀಡಿಂಗ್ ಟೈಮ್ ಒಂದು ಈವ್ನಿಂಗ್ಸ್ ಮಟ್ಟು ಹಾಲ್ ಕೊಟ್ಟಾರಿ ಹೊರ್ಕುದ್ ಕೊಟ್ಟಾರಿ ಆಗ ಮಟ್ಟದ ಕೊಡುದು. ಎಲ್ಲಾ ಟೈಮ್ ಬಂದು ಫೀಡಿಂಗ್ ಬಾಟಲ್ ಅಟ್ಲದ ಹೊರಗಿಯಾರ ಆ ಹ್ಯಾಬಿಟ್ ಬಂದು ನಂಗೆ ಐತಿನ್ ಬರಕೂಡದು ಕಿಡ್ಸ್ಗ.
Next 6 to 7 years, so I want to share a PPT. Next. So oral cavity ಬಂದು ಏನೇನಾಗ ಅಂದಲ್ಲ ಸ್ಪೀಚ್ ನಂಗೆ ಒಳ್ಳಂಗ್ ಮಾತಾಡ್ದುವೆ ಬಂದು ನಂಗೆ ಅಲ್ಲು ಎಲ್ಲ ಫಸ್ಟ್ ಒಳ್ಳಂಗಾಡ್ದು ಅಗುದು ತಿಂಬುದ್ಗ ಚೂ ಮಾಡಿ ತಿಂಬುದ್ಗ ಫಸ್ಟ್ ನಂಗೆ ಅಲ್ಲು ಒಳ್ಳಂಗಾಡ್ದು ಈಸ್ಥೆಟಿಕ್ಸ್ ನಂಗೆ ಬ್ಯೂಟಿಫುಲ್ ಆಗ್ಬೋದ್ಗ ಅಪಿಯರೆನ್ಸ್ಗೂ ಖಂಡಿತ ಒಳ್ಳುತ್ತಾಗ ನೆಕ್ಸ್ಟ್ ಬಂದು ಡೈಜೆಷನ್ ಬಂದು ಎನ್ವೇ ಬಂದು ಮೌತ್ ದಾಗ ಸ್ಟಾರ್ಟ್ ಆರ ಅಂತ ಹೇಳ್ಯಾರ ಕಾರ್ಬೋಹೈಡ್ರೇಟ್ ನಂಗೆ ತುಂಬ ಕಾರ್ಬೋಹೈಡ್ರೇಟ್ ನ ಡೈಜೆಷನ್ ಬಂದು ಮೌತ್ ದಾಗ ಸ್ಟಾರ್ಟ್ ಆರ ಸೊ ವಿ ನೀಡ್ ಟು chew the food properly. So adukku depend on the teeth ಒಳ್ಳಂಗತಾವ. Next. ನಾ ಹೇಳಿದಲ್ಲ ಲೈಕ್ ನರ್ಸಿಂಗ್ ಬಾಟಲ್ ಕ್ಯಾವಿಟಿ ಫೀಡಿಂಗ್ ಬಾಟಲ್ ಬಂದು ನಂಗೆ ಅಪರಜಿನ ಯೂಸ್ ಮಾಡಿದ್ದು ಅಂದಲ್ಲ ಇತಮಾಕ ಎಲ್ಲ ಮೇಲ ಟೂತ್ ತೆಗೆದೋದಿರ ಎಲ್ಲಾ ಅಲ್ವೇ ಬಂದು ಅಫೆಕ್ಟ್ ಆರ ಇತಮಾಕ ಕ್ಯಾವಿಟಿ ಬಪ್ಪುದ್ಗ நிறைய ಚಾನ್ಸಸ್ ಆಗಿದೆ. ನೆಕ್ಸ್ಟ್ ಬಂದು ನಾ ಹೇಳಿದಂಗ ಸ್ಟಿಕ್ಕಿ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಾಕು ಬಾಟಲ್ ಫೀಡಿಂಗ್ ಮುಂದೆ ಖಂಡಿತ 2 years ಸ್ಟಾಪ್ ಮಾಡುದು. ಓಕೆ ನೆಕ್ಸ್ಟ್ ಬಂದು ಪ್ರೀ ಸ್ಕೂಲರ್ಸ್ ಬಂದು ಈಗ ತಮ್ ಸಕ್ಕಿಂಗ್ ಅದೆಲ್ಲ ಆಡ್ದ ಕೈ ಚಪ್ಪಿ ಯಾರ ಕುಣವೆ ಲಿಪ್ಸ್ ಬೈಟ್ ಮಾಡ್ಯಾರ ಅದೆಲ್ಲ ಬಂದು ಅಪ್ ಟು 2.5 years ಗಾಸ ಓಕೆ ಅದ್ರ ಮೇಲೆಯೂ ಅವಾಗ ಬಂದು ಕಂಟಿನ್ಯೂ ಮಾಡಿದ್ರು ಈ ಅಬ್ನಾರ್ಮಲ್ ಓರಲ್ ಹ್ಯಾಬಿಟ್ಸ್ ಎಲ್ಲ ಕಂಟಿನ್ಯೂ ಮಾಡಿದ್ರು ಅಂತೆಲ್ಲ ಅವಾಗ நிறைய ಫೇಶಿಯಲ್ ಡಿಸ್ಕ್ರಿಪೆನ್ಸೀಸ್ ಬಗ್ಗು நிறைய ಚಾನ್ಸಸ್ ಆಡ್ದ. ಫಸ್ಟ್ ಬಂದು ಟ್ರಂಗ್ ಟ್ರಸ್ಟಿಂಗ್ ನಾಳಿಂದ ಎರಡು ಅಲ್ಲಿಗೂ ನಡುವೆ ಬಿದ್ದು ಟೀತ ಬಂದು ಪುಷ್ ಮಾಡುದು. ಮೌತ್ ಬ್ರೀತಿಂಗ್ ಬಂದು ಜನರಲ್ நிறைய ಕುಣವೆಗ ಆಡ್ದ ಈಗ ಅಡಿನಾಯ್ಡ್ಸ್ ಆಡು ಕುಣವೆಗೂ ಬಂದು ಮೌತ್ ಬ್ರೀತಿಂಗ್ ಹಚ್ಚ ಸೊ ಮೌತ್ ಬ್ರೀತಿಂಗ್ ಅಡ್ತಂದ್ರೆ ಫಸ್ಟ್ ಆಫ್ ಆಲ್ ಹಿಂಗೆ ENT ಒಪಿನಿಯನ್ ಇಸುದು ENT ಒಪಿನಿಯನ್ ಇಸಿ ಅಡಿನಾಯ್ಡ್ಸ್ ಆಡದಿಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಎತ್ತೀವಿ. ಅಡಿನಾಯ್ಡ್ಸ್ ಇಲ್ಲ ಅವ್ರ ಹ್ಯಾಬಿಟ್ ನಾಳ ಬಂದು ಮೌತ್ ಬ್ರೀತಿಂಗ್ ಅಂದೆಲ್ಲ ಎನ್ಕರೇಜ್ ಮಾಡುದು ಬೇದಾರಿ ನಂಗೆ ಮುಚ್ಚಿ ಕೊಡೋದು ನೋಸ್ ಮೂಕುದತ್ತ ಮುಚ್ಚಿ ಕೊಡೋದು ಅಂದ್ರೆ ನಂಗೆ ಅವಾಗ ಕೊಡಾಕು ಆಗವು ಕಂಟಿನ್ಯೂ ಆಯ್ತು 5 years ಆದ ಮೇಲೆ ಬೇದಾರಿ ಮುಚ್ಚಿಬಿಟ್ಟಾರ 4 years ಮಾಡ್ಯಾರ ಅಂದಲ್ಲ ಈಗ ಡೆಂಟಿಸ್ಟ್ ಆಗಿ ತೋರಿಸಿ ಅದನ್ನ ಪ್ರಿವೆಂಟ್ ಮಾಡೋದು நிறைய ಅಪ್ಲೈನ್ಸಸ್ ಆಡ್ದ. ನೆಕ್ಸ್ಟ್ ನೇಲ್ ಬೈಟಿಂಗ್ நிறைய ಕುಣವಿಗೆ ನೇಲ್ ಬೈಟಿಂಗ್ ಹ್ಯಾಬಿಟ್ ಆಡ್ದ. ನೇಲ್ ಬೈಟ್ ಮಾಡೋಣ ಅನ್ನಂದಲ್ಲ ಅಲ್ಲು ಬಂದು ತೇದು ಮೇಲ ಲೇಯರ್ಸ್ ಫುಲ್ಲ ಎನಾಮೆಲ್ ಫುಲ್ಲ ಹೋಗುದು ಚಾನ್ಸಸ್ ಆಡ್ದ. ಲಿಪ್ ಬೈಟಿಂಗ್ ಮಾಡೋಣ ಬಂದು ಮೇಲ ಅಲ್ಲು ಬಂದು ತೂಗಿನ್ ಬಂದ್ರ நிறைய ஒரு குண ಬಂದು ಈ ಹ್ಯಾಬಿಟ್ಸ್ ಬಂದು ತೋರ್ಸಿಯಾರ ಕೈ ಚಪ್ಪಿ ಹೋಗ್ಬೋದು ಅದೆಲ್ಲ ಬಂದು ಪ್ರೀ ಸ್ಕೂಲರ್ಸ್ ಬಂದು நிறைய ನೋಡಾಕು ಒಂದು ಸ್ಟಡಿ ಆಡ್ದ ಲೈಕ್ ಇತಮಾಕ ಅಬ್ನಾರ್ಮಲ್ ಓರಲ್ ಹ್ಯಾಬಿಟ್ಸ್ ಆರ್ ರಿಲೇಟೆಡ್ ಟು ಸಮ್ ಸೈಕಲಾಜಿಕಲ್ ಇಶ್ಯೂಸ್. ಈಗ ತನ್ನ ಅಪ್ಪ ಅಮ್ಮ ವರ್ಕಿಂಗ್ ಇದ್ದಾರ ಟೈಮ್ ಸ್ಪೆಂಡ್ ಮಾಡೋದಿರಾಕು ಅಡಿ ಎತ್ತ ಅಯ್ಯ ಇದಾರ ಸತ್ತುದಾರ ಇಲ್ಲಾಂದ್ರೆ ಅವ್ರ ಫ್ರೆಂಡ್ಸ್ ಸರಚಿ ಅವಾಗ ಬಿಟ್ಟು ಹೋಯ್ದಾರ ತುಮಾಕ ஏதாவது சைக்கலாஜிக்கல் இஷ்யூ அடுத்ததுல பேபிga திடீர்னா அவக்கு வந்து இதுமாக்க ಹ್ಯಾಬಿಟ್ಸ್ ಬಂದಾರ ಸೊ ಯು ನೀಡ್ ಟು ಸಿಟ್ ವಿತ್ ಯುವರ್ ಕಿಡ್ ನಿಂಗ ಬಂದು ಡಿಸ್ಕಸ್ ಮಾಡಿವಿ ಅವರ ಮಾತಾಡಿ ಏನನ್ನ ಕಂಡಿಡಿ ಹಾಕು. ಬ್ರಕ್ಸಿಸಮ್ ಬಂದು ಇದು ಅಡಲ್ಟ್ಗೂ ಆಡದ நிறைய ದೊಡ್ಡವರಿಗೂ ಇದು ಮಾಡ್ಯಾರ. ಬ್ರಕ್ಸಿಸಮ್ ಅಂದಲ್ಲ ಟೀತ ಬಂದು ಕ್ರಂಚ್ ಮಾಡಿನೇ ಇದಾರ ಒಳಗೂ ನೀವು ಸರಿ ಯಾವ್ದು ಕೋಪ ಪಡ್ ನೀವು ಸರಿ ಮಾತಾಡೋಣ ಐಡೆಲ್ಲ ಯಾವ್ದು ಒಂದು ಬುಕ್ ಓದ ನೀವು ಸರಿ ಟೀತ ಬೈಟ್ ಮಾಡಿನೇ ಇದಾರ. ಸೊ ಅತಮಾಕ ಅಳುವ ಪ್ರಾಬ್ಲಮ್ ಬಂದು ಬ್ರಕ್ಸಿಸಮ್ ಅಂದಾರ. ಅದು ಬಂದು நிறைய ಬಂದು ಜಾಯಿಂಟ್ ಪ್ರಾಬ್ಲಮ್ಸ್ ತಂದಾರ ಅಳ್ಳು ತೇದುಪ್ರ தேவையில்லாத ಒಂದು ವೇಟ್ ಪೇನ್ ಹೆಡ್ಏಕ್ ಲ ತಪ್ಪುದು நிறைய ಚಾನ್ಸಸ್ ಆಗಿದೆ. ಸೊ ಬ್ರಕ್ಸಿಸಮ್ ಬಂದು ಇನ್ ಅಡಲ್ಟ್ಗೆ ಅಟ್ಟು ಹಿಂಗಾದ ಕಂಟ್ರೋಲ್ ಮಾಡುದು ಮುಡಿವಿದೆ ಅಂದಲ್ಲ ಒಂದು ಪ್ರೊಟೆಕ್ಷನ್ ಒಂದು ಅಪ್ಲೈನ್ಸ್ ಆಡದ ಕೀ ಆಡದ. ಸೊ ಆ ಸ್ಪ್ಲಿಂಟ್ ಅಥವಾ ಹಾಕಿದವನ್ನೆಲ್ಲ ನಂಗೆ ಅಳ್ಳು ತೇವುದು ಕಮ್ಮಿ ಆರ ಟ್ರೈ ಟು ಸ್ಟಾಪ್ ದ ಹ್ಯಾಬಿಟ್. ಈ ಅಪ್ಲೈನ್ಸ್ ಹಾಕೋಣ ಅದು ಖಂಡಿತ ಹೆಲ್ಪ್ ಮಾಡಿರ ನಿಂಗೆ ಹ್ಯಾಬಿಟ್ ಹೊರಸ್ಬೇಕು. ನೆಕ್ಸ್ಟ್ ಕಿಡ್ಸ್ ಒಂದು ಚಾಕ್ಲೇಟೇ ಕೊಡಾಗಿರ್ಬೋದು ಮುಗಿಯ ನಂಗ ಬಿಕಾಸ್ ದೇ ಆರ್ ಫಾಂಡ್ ಆಫ್ ಸ್ನಾಕ್ಸ್ ಅಂಡ್ ಸ್ವೀಟ್ಸ್. ಸೊ ನಂಗೆ ಖಂಡಿತ ಕೊಡಾಕು ಕೊಟ್ಟಿಗಿನೂ ರಿನ್ಸ್ ಮಾಡುವ ಹ್ಯಾಬಿಟ್ ಬೇ ಮುಗಿಸಿ ಹೋಗುವುದು ಕ್ವಿಕ್ ಬುರುವೆ ಬ್ರಷ್ ಬಿದ್ದು ಕ್ಲೀನ್ ಮಾಡೋದು ಒಂದು ಹ್ಯಾಬಿಟ್ ಕೊಡಾಕು. நிறைய ಟೈಮ್ ನಂಗೆ ಬಂದು ಫ್ರೂಟ್ಸ್ ಇಂಟ್ರೊಡ್ಯೂಸ್ ಮಾಡುದು 4 to 5 ಸರ್ವಿಂಗ್ಸ್ ಫ್ರೂಟ್ಸ್ ಕೊಡ್ನ ಬಂದು ಕ್ಯಾವಿಟಿಯ ಚಾನ್ಸಸ್ ಬಂದು ಕಮ್ಮಿ.
ನೆಕ್ಸ್ಟ್ ಈಗ ನೆಕ್ಸ್ಟ್ ಬಂದು ಈ ಪಿಕ್ಚರ್ ದಾಗ ನೋಡ್ತೀನಲ್ಲ ಆ ಬೇಬಿಗೆ ಬಂದು ಮಿಲ್ಕ್ ಟೀತ್ நிறைய ಕ್ಯಾವಿಟಿ ಆಡ್ದ ಸೊ ನಾ ಹೇಳಲ್ಲ 6 years ಬಂದು ಇನ್ನಾಡು ಅವಳುವ ಕೋಣಲ್ಲು ನಂಗೆ ಎಲ್ಲಾಗ ಅವಳುವ ಪರ್ಮನೆಂಟ್ ಕೋಣಲ್ಲು ಬಂದು ಇರಪ್ಟಾರ ಸೊ ಏನಾರ ಅಂದ್ರೆ ಈ ಮಿಲ್ಕ್ ಟೀತ್ ಅಲ್ಲಿ ನೆಕ್ಸ್ಟ್ ಟೂತ್ ಹೋಗುದಕ್ಕ ಅಪ್ಪರ ಈಸಿಯಾ ಸ್ಪ್ರೆಡ್ ಆರ ಸೊ ನಂಗೆ ಬಂದು ಈ ಮಣದಾಗ ಬಂದು 6 to 8 years ಒಂದು ಕಿಡ್ ಇದ್ರು ಅಂದಲ್ಲ ಕೈಂಡ್ಲಿ ಟೇಕ್ ದಮ್ ಟು ಡೆಂಟಿಸ್ಟ್ ಅವ್ರ ಗ್ರೂಪ್ ನಂಗೆ ಕೈ ರೇಗೆಲ್ಲ ಐತೆ ಒಬ್ಬೊಬ್ಬಗೂ ಒಂದೊಂದು ರೇಗೆ ಅಟ್ರ ಅದೇ ಮಾಕ ಹಳ್ಳು ತೆಗಿಯೋ ಒಂದು ಗ್ರೂಪ್ಸ್ ಅಟ್ರ ಆ ಗ್ರೂಪ್ಸ್ ಬಂದು ಡೀಪ್ ಆಟುತ್ತಂದಲ್ಲ ನಂಗೆ ಏನಕ್ಕೆ ಲಿಸ್ಟಿಕ್ ಐನ್ ಅಟ್ರ ಸೊ ನಿಂಗೆ ಬಂದು ಡೆಂಟಿಸ್ಟ್ ಸರ್ ಹೋಗಿ ಸೀಲೆನ್ಸ್ ಅಂದ್ರ ಲೈಟ್ ಒಂದು ಲೇಯರ್ ಬಂದು ಸಿಮೆಂಟ್ ಅಲ್ಲಿ ಮೇಲೆ ಹಾಕಿ ಬಿಟ್ಟಾರ ಸೊ ಅದು ಏನ್ ಮಾಡ್ರ ಅಂದ್ರೆ ಸೆಲ್ಫ್ ಕ್ಲೆನ್ಸಿಂಗ್ ನಿಂಗೆ ಏನ ಚಾಕ್ಲೇಟ್ ಸ್ನಾಕ್ಸ್ ತಿಂದಿಲ್ಲ ಹಳ್ಳು ಮೇಲೆ ಒಟ್ಟ ಸೊ ಚಾನ್ಸಸ್ ಫಾರ್ ಕ್ಯಾವಿಟಿ ಇಸ್ ವೆರಿ ವೆರಿ ಮಿನಿಮಮ್ ನಂಗೆ ಬಂದು ಒಂದು ಟೈಮ್ 6 years or 7 years ಕೂಟಿನೋನು ನೆಕ್ಸ್ಟ್ ಬಂದು ಸೆಕೆಂಡ್ ಮೋಲಾಸ್ ಬಂದು 12 years ಇರತ್ತಾರ 12 to 13 years ಮರ್ಚಿ ಒಂದು ಡೆಂಟಿಸ್ಟ್ ಸರ್ ಕೂಟಿನ ಹೋಗಿ ಲೈಟ್ ಆ ಸೀಲೆಂಟ್ ಮೊಟ್ಟು ಹಾಕಿತ್ತು ಅಂದಲ್ಲ ಕೋಣ ಹಳ್ಳದಾಗ ಕ್ಯಾವಿಟೀಸ್ ಬರೋದಕ್ಕೆ ಚಾನ್ಸೇ ಇಲ್ಲ ಇನ್ಕ್ಲೂಡಿಂಗ್ ನಂಗೆ ಒಂದು ಈಟಿಂಗ್ ಹ್ಯಾಬಿಟ್ಸ್ ನಂಗೆ ಖಂಡಿತ ಕಂಟ್ರೋಲ್ ಕೊಡುದು ನೆಕ್ಸ್ಟ್ ಇದು ಬಂದು ಅಪರ ಕ್ರೂಷಿಯಲ್ ಆನ ಸ್ಟೇಜ್ ಪ್ರೀ ಸ್ಕೂಲರ್ಸ್ ಬೆರೀತ ನೆಕ್ಸ್ಟ್ ಬಂದು 8 to 10 years 8 to 10 years ಬಂದು ಡೆಂಟಿಸ್ಟ್ರಿ பொறுத்தவரைக்கும் அப்புறம் முக்கியமான ಒಂದು ಸ್ಟೇಜ್ ಯಾಕಂದ್ರೆ ನಂಗೆ ಬಂದು நிறைய ಗ್ರೋತ್ ಚೇಂಜಸ್ ನಡೆದ್ರ ನಂಗೆ ಫೇಸ್ ಎಲ್ಲ ದೊಡ್ಡದಾರ ಪ್ಲಸ್ நிறைய ಹಳ್ಳು ಹೊಸ ಹಳ್ಳು ಎಲ್ಲ ಬಪ್ಪುದು ಆರಂಭಿಸ್ರ ಪರ್ಮನೆಂಟ್ ಟೀತ್ ಎಲ್ಲ ಬಪ್ಪುದು ಆರಂಭಿಸ್ರ நிறைய ಹಳ್ಳು ಬುದ್ಧರ ಸೊ ಆ ಏಜ್ ಬಂದು ಇತಮಾಕ ஏதாவது நீங்க ನೋಡಿದಿ ಎಂದುವೆ ಬಂದು மேலಲ್ಲೂ ಹೊರಸೊಡ್ದು ಕೀಯಲ್ಲೂ ಗೋಸೊಡ್ದು ಇತಮಾಕ மேலಲ್ಲೂ ಬಂದು ಕೀಯಲ್ಲೂ ಗೋಸ್ ಲಾಕ್ದ ಆಡದೆ ಅಂದಲ್ಲ ಖಂಡಿಪಾ ಡೆಂಟಿಸ್ಟ್ ಸರ್ ಕೂಟಿ ನೋಡಿದ್ವಿ ಇತಮಾಕ ಅವಳನ್ನ ಏನಾರ ಅಂದಲ್ಲ மேல ಜಾನ ಗ್ರೋತ್ ಬಂದು ರೆಸ್ಟ್ರಿಕ್ಟ್ ಮಾಡಿರ ಸೊ ನಿಂಗೆ ಒಂದು ಫೇಶಿಯಲ್ ಅಪಿಯರೆನ್ಸ್ ಬಂದು நிறைய ಡಿಫರೆನ್ಸ್ ಬಂದಿರ ಓಪನ್ ಬೈಟ್ ಇತಮಾಕ ನೋಡು ಟಂಗ್ ಬಿದ್ದು ಹಳ್ಳು ಬಂದು ಪುಷ್ ಮಾಡುವ ಕುಣವೆಗೆ ಬಂದು ಇತಮಾಕ ಓಪನ್ ಬೈಟ್ ಅನ್ನರ ಎರಡು ಹಳ್ಳು ನಡುವೆ ಬಂದು ಇಟ್ ಇಸ್ ಸ್ಪೇಸ್ ಹತ್ರ ಸೊ ಇದನ್ನು ನಂಗೆ ಕರೆಕ್ಟ್ ಮಾಡಾಕು ಪುನಃ ವಹಿಸ್ತದೆ 8 to 10 years ನಂಗೆ ಕರೆಕ್ಟ್ ಮಾಡಾಕು ನೆಕ್ಸ್ಟ್ ಬಂದು ಡೀಪ್ ಬೈಟ್ ಮೇಲಲ್ಲೂ ಕೀಯಲ್ಲು ಬಂದು ಆಕ್ಚುಲಿ ತೋರುದು ಈ ಬೇಬಿಗೆ ನೋಡಿದಂಗಲ್ಲ ಕೀಯಲ್ಲು ತೋರುದೇ ಇಲ್ಲ ಇತಮಾಕ ನಿಂಗೆ ಕಿಡ್ಸ್ ಕಟ್ಟುದು ಅಂದಲ್ಲ ಅದು ಚೆಕ್ ಮಾಡುದು ನೆಕ್ಸ್ಟ್ ರೆಟ್ರೂಡೆಡ್ ಮ್ಯಾಂಡಿಬಲ್ ಈ ಫಿಮೇಲ್ ಈ ಕಿಡ್ ನ ಫೇಶಿಯಲ್ ಪ್ರೊಫೈಲ್ ನೋಡಿದ್ವಿ ಕೀಯ ಜಾ ಆಡದಲ್ಲ ಜಾ ಬಂದು ಕುಟ್ಟಿ ಆಡದ ಹಿಂಗ ಗ್ರೋತ್ ನೋಡಿಲ್ಲ ಎತ್ತ ಆಡದ ಅಪರ ಬಂದು ಶಾರ್ಟ್ ಅಂಡ್ ಆಡದ ಸೊ ಇತಮಾಕ ಹಿಂಗ ಬೇಬಿಗೆ ಅಟ್ಟುತ್ತಂದಲ್ಲ ಖಂಡಿಪಾ ಬಂದು ನಂಗೆ ಟ್ರೀಟ್ ಮಾಡಾಕು ಆಫ್ಟರ್ 11 years ಬಂದು ಇತಮಾಕ ಸ್ಕೆಲಿಟಲ್ ಜಾ ರಿಲೇಟೆಡ್ ಅಳ್ಳುದಾಗ ಏನೋ ಪ್ರಶ್ನೆ ನಂಗೆ ಕಂಬಿ ಕಟ್ಟಿ ನಂಗೆ ಸರಿ ಮಾಡಾಕು ಅಲ್ಲ ಜಾದಾಗ ಬಂದು ಪ್ರಾಬ್ಲಮ್ ಆಗುತ್ತಂದ್ರೆ ಸರ್ಜರಿ ಮಟ್ಟದ ಮಾಡ್ಕೊಂಡ್ರ ಸೊ ಬಂದು ಇತಮಾಕ ಅಳ್ಳುತ್ತಲ್ಲ ಯಂಗ್ ಏಜ್ நிறைய ಈಗ ಟ್ರೀಟ್ಮೆಂಟ್ಸ್ ಆಡ್ದ ನಂಗೆ ಸರಿ ಮಾಡಾಕು ನೆಕ್ಸ್ಟ್ ಈ ಬಾಯ್ಗ ನೋಡಿದ ಅಂದಲ್ಲ ಕೀಯ ಜಾ ಬಂದು ಮುಂದಾಡು ಬಂದರ ಸೊ ಇತಮಾಕ ಆಡುವುದು ಬಂದು ಫ್ಯೂಚರ್ದಾಗ ಸರ್ಜರಿ ಮಟ್ಟದ ಮಾಡೋದು ನೋಡಿದ್ರ ಸೊ ಯಂಗ್ ಏಜ್ ಇತಮಾಕ ಇದವು ನಂಗೆ ಬಂದು ಕರೆಕ್ಟ್ ಮಾಡಾಕು ಇದೇ ಫೋಟೋ ಅಂದ್ರೆ ಏನಂದಲ್ಲ ಫೇಸ್ ಬಂದು ಮೂನ್ ಶೇಪ್ ಇಟ್ರ ಆ ಜಾ ಮುನ್ನಾಡ್ ಬಂದು ಫೇಸ್ ನೋಡ್ಕ ಮೂನ್ ಮಾಕ ಅಟ್ರ ಹಾಫ್ ಮೂನ್ ಮಾಕ ಅಟ್ರ ಸೊ ಅದನ್ನ ಬಂದು ನಂಗೆ ಪ್ರಿವೆಂಟ್ ಮಾಡಾಕು ಖಂಡಿಪ ನೆಕ್ಸ್ಟ್ ಇದು ನೋಡಿದ ಅಂದ್ರ ಈ ಬೇಬಿಗೆ ಬಂದು ವಿ ಶೇಪ್ ಆಡದ ಜನರಲ್ ಯು ಶೇಪ್ ತಗ ಆರ್ಚ್ ಆಡದು ಇವಾಗ ಬಂದು ಆರ್ಚ್ ಬಂದು ಕುಣ್ಣದ ಆಡದ ಗ್ರೋತ್ ಇದು ಕುಣ್ಣ ಪ್ರಾಬ್ಲಮ್ ಸೊ ಇದು ಏನ್ ಮಾಡಾಕು ಅಂದಲ್ಲ ಆ ಆರ್ಚ್ಗೆ ದೊಡ್ಡದು ಮಾಡ್ಸಕು ನಂಗ ಎರಡು ಹಳ್ಳು ನೋಡಿದಂದಲ್ಲ ಗೋಸ್ ಆಡ್ದ ಹೊರಾಸ್ ಬಪ್ಪದ ಎಡೆ ಇಲ್ಲ ಸೊ ಅದನ್ನ ಬಂದು ನಂಗೆ ಕುಣ್ಣ ವಯಸ್ಸು ಕರೆಕ್ಟ್ ಮಾಡಿದ ಅಂದಲ್ಲ ಫೇಶಿಯಲ್ ಅಪಿಯರೆನ್ಸ್ ಬೆಟರ್ ಅಟ್ರ ಸೊ ಇದು ಈ ಅಪ್ಲೈನ್ಸ್ ಬಿಟ್ಟು ನಂಗೆ ಕರೆಕ್ಟ್ ಮಾಡಕು ಇದೆಲ್ಲ ಕುಣ್ಣ ಸೆಲುವುತಾರ ಬಟ್ ಇಟ್ ವಿಲ್ ಡೂ ಅ ಗ್ರೇಟ್ ಡಿಫರೆನ್ಸ್ ಇನ್ ಯುವರ್ ಕಿಡ್ಸ್ ಹೆಲ್ತ್ ನೆಕ್ಸ್ಟ್ ಬಂದು 8 to 10 years ಬೆಳಗಿದ ಕಮಿಂಗ್ ಟು ಅಡಲ್ಟ್ಸ್ ಸೊ ಮೋಸ್ಟ್ ಆಫ್ ಅಸ್ ಆರ್ ಅಡಲ್ಟ್ಸ್ ಕಾಮನ್ ಪ್ರಾಬ್ಲಮ್ ನಂಗೆ ಹೇಗುವ ಒಂದು ಡೆಂಟಿಸ್ಟ್ ಮೀಟ್ ಮಾಡೋದಲ್ಲ ವೆನ್ ಯು ಆರ್ ಅಡಲ್ಟ್ ಅದು ನಂಗೆ ಮುಂದೆ ವಾಚ್ ಪೇನ್ ಅಟ್ಲ ಮುಟ್ಟುದ ಡೆಂಟಿಸ್ಟ್ ನಂಗೆ ಹೋಯ್ತು ಸೊ ಕಾಮನ್ ಡೆಂಟಲ್ ಪ್ರಾಬ್ಲಮ್ ಆಲ್ ಓವರ್ ದ ವರ್ಲ್ಡ್ ಏನಂದಲ್ಲ ಡೆಂಟಲ್ ಕ್ಯಾರೀಸ್
ஃபர்ஸ்ட் ಬಂದು டென்டிஸ்ட்ரியே ಬಂದು அப்புறம் இனிஷியல் ஸ்டேஜ் தெரியவே நீங்க டாக்டர் சார் ஓப்பட்ல இந்த ட்ரீட்மெண்ட் காஸ்ட் ಬಂದು அப்புறம் கம்மி ಇನ್ಕ್ಲೂಡಿಂಗ್ ನಿಮ್ಗೆ ಪೇನು ಅಪ್ಪರ್ ಕಮ್ಮಿ ಈಸಿಯಾ ಮುಗಿದ್ರ ನಿಂಗೆ ಡೆಂಟಿಸ್ಟ್ ನೋಡಿ ಅಂಜವೇ தேவையில்லை ಸೊ ಇನಿಷಿಯಲ್ ಎನಾಮೆಲ್ ದಾಗ ಮಟ್ಟು ಫಸ್ಟ್ ಪಿಕ್ಚರ್ ದಾಗ ಎನಾಮೆಲ್ ದಾಗ ಮಟ್ಟು ಕ್ಯಾವಿಟಿ ಆಡದ ಸೊ ಅದು ಫಿಲ್ಲಿಂಗ್ ಮಾಡಾಕು ಸೆಕೆಂಡ್ ಇದುಗಿಯು ನಂಗೆ ಫಿಲ್ಲಿಂಗ್ ಮಾಡಾಕು ಫಸ್ಟ್ 2 ಸ್ಟೇಜ್ ದಾಗ ಪೇನೇ ಆಡ ಥರ್ಡ್ ಸ್ಟೇಜ್ ಹೋಗ್ನ ಸೆನ್ಸಿಟಿವಿಟಿ ಪೇನ್ ಎಲ್ಲ ಅಟ್ರ ಸೊ ಇದು ಇದಮ್ಮ ಕಾಪಣ ಏನಾರ ಅಂದಲ್ಲ ನಿಂಗೆ ರೂಟ್ಗೂ ಬಂದು ನಿಂಗೆ ಕ್ಯಾವಿಟಿ ಸ್ಪ್ರೆಡ್ ಆಯ್ತ್ರ ಸೊ ಒನ್ಲಿ ಆಪ್ಷನ್ ಏನಂದ್ರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ನೆಕ್ಸ್ಟ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಬಂದು ಖಂಡಿತ ಇಂಜೆಕ್ಷನ್ ಹಾಕಿ ಮಾಡೋದು ಇಟ್ಸ್ ವೆರಿ ಪೇನ್ಫುಲ್ ನ ಪೋಸ್ಟ್ ಆಪರೇಟಿವ್ ಓಸಿಯಾಗ ಪೇನ್ ಆರ ಸೊ ಅಲ್ಲ ಎಕ್ಸ್ಟ್ರಾಕ್ಟ್ ಮಾಡಗಣ ಅಳ್ಳು ಪೂಚಿ ಐತ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಗಣ ರೂಟ್ ಕೆನಾಲ್ ಬಂದು ಅಪ್ಪರ ಸಕ್ಸಸ್ಫುಲ್ ನಂಗ ಬಂದು ಟೂತ್ ಬಂದು ಪ್ರಿಸರ್ವ್ ಮಾಡಾಕು ಸೊ ಅಪ್ಪರ ಡೀಪ್ ಕ್ಯಾವಿಟಿಗ ಬಂದು ಇದು ರೂಟ್ ಕೆನಾಲ್ ಮಟ್ಟ ಆಪ್ಷನ್ ನೆಕ್ಸ್ಟ್ ಗಮ್ ಡಿಸೀಸ್ ನಂಗೆ ಬಂದು ಎಂದುವೇ ಬಂದು ವೈಟ್ ಆಡುವ ಆ ಗಮ್ಸ್ ಮುಟ್ಟುತ್ತ ಬ್ರಷ್ ಮಾಡಿನೇ ಇದನ್ನು ಅದು ಮುಟ್ಟುತ್ತ ಒಳ್ಳಂಗಡಿದ ನೋಡಿನೋ ಅಲ್ಲ ವೈಟ್ ಕಲರ್ ಅಳ್ಳು ಸುತ್ತಿ ಆಡುವ ಪಿಂಕ್ ಟಿಶ್ಯೂ ನಂಗೆ ಬಂದು ಇದು ಗಮನಗಟ್ಟುನೋ ದೋಸ್ ಆರ್ ಕಾಲ್ಡ್ ಬಂದು ಗಮ್ಸ್ ಆ ಗಮ್ಸ್ ಅದು ಕೀ ಆಡುವ ಬೋನ್ ಸ್ಟ್ರಕ್ಚರ್ ಬಂದು ನಿಂಗೆ ಅಳ್ಳು ಎಲ್ಲ ಬಂದು ಸ್ಟ್ರಾಂಗ್ ಹೋಲ್ಡ್ ಮಾಡಿ ನಡೆದ ಸೊ ಇನಿಷಿಯಲ್ ಬಂದು ನಂಗೆ ಒಳ್ಳಂಗ ಬ್ರಷ್ ಮಾಡಲ್ಲ ಗಮ್ ಡಿಸೀಸ್ ಬಂದು ಒಂದು ಮೋಸ್ಟ್ಲಿ ಕಾಮನ್ ರೀಸನ್ ಬಂದು ಇದು ಸಫಿಶಿಯಂಟ್ ನಂಗೆ ಒಳ್ಳಂಗ ಬ್ರಷ್ ಮಾಡೋದಂತ ಕಾರಣ ಸೊ ಇನಿಷಿಯಲ್ ಬಂದು ಒಂದು ರೆಡ್ಡಿಶ್ ಅಟ್ರ ಗಮ್ಸ್ ಎಲ್ಲ ಹೋಗೋಗ ಅದನ್ನ ಅದೇ ಬಿಟ್ಟು ಬ್ರಷ್ ಮಾಡೋಣ ಬ್ಲಡ್ ಬಂದ್ರ ಅತ್ತ ಬಂದು ಫಸ್ಟ್ ಸೈನ್ ಗಮ್ ಡಿಸೀಸ್ಗೆ ಸೊ ಆಗವೇ ನಂಗೆ ಬಂದು ಡೆಂಟಿಸ್ಟ್ ಸರ್ ಹೋಗ್ಬೇಕು ಅದು ನಿಂಗೆ ಕೇರ್ಲೆಸ್ ಸರಿ ಬ್ಲಡ್ ತಾನೆ ಬಂದರ ನಂಗೆ ನೋಡಿ ಅದನ್ನ ಬುಟ್ಟಿಂದಲ್ಲ ಪೆರಿಡಾಂಟೈಟಿಸ್ ಆ ಬೋನ್ ಲೆವೆಲ್ಗವೇ ಬಂದು ನಿಂಗೆ ಡ್ಯಾಮೇಜ್ ಆರ ಪ್ಲಸ್ ನಿಂಗೆ ಬಂದು ಗಮ್ ಸರ್ಜರಿ ಫ್ಲಾಪ್ ಸರ್ಜರಿ ಇದು ಮಕ್ಳ ಮಾಡುವಂಗಾರ ಆಲ್ಸೋ ಇನ್ನೊಂದು ಬಂದು ಒಂದು ಟೈಪ್ ಆಫ್ ಬ್ಯಾಕ್ಟೀರಿಯಾ ಆಡದೆ ಅದು ಬಂದು ಅಗ್ರೆಸಿವ್ ಪೆರಿಡಾಂಟೈಟಿಸ್ ಒಂದು ಗಮ್ ಡಿಸೀಸ್ ಕಾಸ್ ಮಾಡಿರ ಆಗ ಬಂದು நிறைய ಪೇಷಂಟ್ ಬಂದಿದ್ದಾರೆ early 20s ತೆಗವೆ ಬಂದು ಎಲ್ಲಾ ಅಲ್ಲೂ ಆಡುಗಾರ ಮುಚ್ಚಿರ ಗಮ್ ಪ್ರಾಬ್ಲಮ್ ಹತ್ರ ಸೊ ನಿಂಗೆ ಆಗವೇ ಅಂಜತಾಬಿಲ್ಲ ಈಗ ಬಂದು ಫ್ಲಾಪ್ ಸರ್ಜರಿ ಲೇಸರ್ಸ್ ಬೀಟ್ರೂಟ್ ಸರ್ಜರೀಸ್ ಎಲ್ಲ ಮಾಡಾಕು ಇನ್ ಕೇಸ್ ನಿಂಗೆ ಆ 20s ತಗ ಟ್ರೀಟ್ಮೆಂಟ್ ಎತ್ತಾದಲ್ಲ ಖಂಡಿತ 30s ತಗ ಬಂದು நிறைய ಅಳ್ಳು ಬುದುಪ್ರ ಸೊ ಯಂಗ್ ಏಜ್ ತಗ ಬಂದು ಯು ನೀಡ್ ಟು ಟೇಕ್ ಕೇರ್ ಆಫ್ ಯುವರ್ ಗಮ್ ಹೆಲ್ತ್ ಅಪ್ಪರ ಮುಖ್ಯ ನೆಕ್ಸ್ಟ್ ಆರ್ಥೋಡಾಂಟಿಕ್ ಕರೆಕ್ಷನ್ நிறைய ಬಂದು எனக்கு சிங்கபிள் மேல ஆடுது அது ஸ்டைலா ஆடுது எனக்கு வந்து கரெக்ஷன் தேவையில்லைன்னு நினைச்சாரா ஆರ್ಥೋಡಾಂಟಿಕ್ ಕರೆಕ್ಷನ್ ಕ್ಲಿಪ್ ಹಾಕುದು ಬ್ರೇಸಸ್ ಹಾಕುದು ಬಂದು ಇಟ್ಸ್ ನಾಟ್ ಓನ್ಲಿ ಫಾರ್ ಅಪಿಯರೆನ್ಸ್ ನಾ ಸೂಪರ್ ಆಗ್ಬೋದು ನಂಗೆ ಸೆಲ್ಫಿ ಎತ್ತದ ಮೊಟ್ಟು ಕಡಿಯ ನಾ ಇನ್ನೊಂದೊಂದು ವಿಷಯ ನಾನು ಶೇರ್ ಮಾಡೋದು ಮುಂಚಿನ ಓರಲ್ ಕ್ಯಾವಿಟಿ ಅಳ್ಳು ಮೊಟ್ಟು ಓರಲ್ ಕ್ಯಾವಿಟಿ ಕಡಿಯ ಸೊ ಅಳ್ಳು ಸುತ್ತಿ ಆಡುವ ಆ ಫೇಶಿಯಲ್ ಮಸಲ್ಸ್ ಜಾ மேல TM ಜಾಯಿಂಟ್ಸ್ ಅಂದಾರ ಎರಡು ಜಾ ಇದನ್ನ ಕೈ ಬೀತು ನೋಡಿದವನ್ನೆಲ್ಲ ಇಲ್ಲಿ ಒಂದು ಜಾಯಿಂಟ್ಸ್ ಇರದ ಆ ಜಾಯಿಂಟ್ಸ್ ಮಸಲ್ಸ್ ಲಿಪ್ಸ್ ಅದು ಮೇಲೆ ಟಂಗ್ ಎಲ್ಲಾಗುವೆ ಬಂದು ಒಂದು ಕನೆಕ್ಷನ್ ನಡೆದ ಒಂದು ರಿಲೇಶನ್ಶಿಪ್ ಎಲ್ಲಾವೇ ಫ್ರೆಂಡ್ಸ್ ಸೊ ಒಂದುದಾಗ ಪ್ರಾಬ್ಲಮ್ ಈಗ ಅಳ್ಳುದಾಗ ಪ್ರಾಬ್ಲಮ್ ಅಲ್ಲ ಜಾದಿಗೆ ಪ್ರಾಬ್ಲಮ್ ಅಲ್ಲ ಮಸಲ್ಸ್ಗೆ ಪ್ರಾಬ್ಲಮ್ ಅಲ್ಲ ಸೊ நீங்க ஆರ್ಥೋಡಾಂಟಿಕ್ கரெக்ஷன் பண்ண ஏனாதல்ல கம்ஸ் எல்லாம் ஒழுங்கற்ற நீங்க ஒழுங்கு பிரஷ் ಮಾಡಾಕು ಅಪಿಯರೆನ್ಸ್ ಒಳ್ಳಂಗற்ற நீங்க ಜಾಯಿಂಟ್ಸ್ ಒಳ್ಳಂಗற்ற ಎಲ್ಲಾವೇ ಬಂದು ಒಳ್ಳಂಗற்ற ನೆಕ್ಸ್ಟ್ ಈಗ ಆರ್ಥೋಡಾಂಟಿಕ್ ಕರೆಕ್ಷನ್ ತೆಗವೆ ಬಂದು ಈಗ நிறைய ಆಡದ ಈಗ 40 ಇಯರ್ಸ್ ಆಯ್ತಾ எனக்கு ಬಂದು ಕ್ಲಿಪ್ ಹಾಕುದು ಮುಡಿಯ எனக்கு ಬಂದು ನಾ ಒಂದು ಹೌಸ್ ವೈಫ್ ನಾ ಒಂದು ನಾ ವರ್ಕಿಂಗ್ ಲೇಡಿ ನಾ ಬಂದು ಬ್ರೇಸಸ್ ಹಾಕುದು ಅಥವಾ ಕಟ್ಟಿನಲ್ಲ ಈಗ ಅಡ್ವಾನ್ಸ್ ಬಂದು ಕ್ಲಿಯರ್ ಅಲೈನರ್ಸ್ ಅಂತ ಬಂದ ಕ್ಲಿಪ್ ಮಾತ್ರ ನಂಗೆ ಬರ ಲೈಕ್ ಟ್ರಾನ್ಸ್ಪರೆಂಟ್ ಬಂದು நிறைய ವಿಷಯ ನಡೆದ ಸೊ ಅಲೈನರ್ಸ್ ನೀವು ಯೂಸ್ ಮಾಡಿ ಇವನ್ ಆಫ್ಟರ್ ಅಪ್ ಟು 60 ಇಯರ್ಸ್ ಕೂಡಿಸಿ ನೀವು ಅಲ್ಲೆಲ್ಲವ ಬಂದು ಅಲೈನ್ ಮಾಡಾಕು ನೆಕ್ಸ್ಟ್ ಬಂದು ಇಂಪ್ಯಾಕ್ಷನ್ ಈ ಪಿಕ್ಚರ್ ದಾಗ ರೆಡ್ ಕಲರ್ಡ್ ಟೂತ್ ಎಲ್ಲ ಆಡ್ದ ನೋಡಿವಿ ಅದೆಲ್ಲವೇ ಬಂದು ಕ್ರೂಕಡ್ ಆಡ್ದ ಮತ್ತ ಅಳ್ಳು ಮಾಕ ಇಲ್ಲ ಅದು ಬಂದು ಎಲ್ಲವೇ ಬೋನ್ ಗೋಸ್ ಲಾಕ್ಡ್ ಆಡ್ದ ಈಗ ಎವಲ್ಯೂಷನ್ ಆಗಾಗ ಏನ ಹೇಳಿದ್ಮೇಲೆ ನಂಗೆ ಎತ್ತೆ ಕಲರ್ ನೋಡಿಲ್ಲ ಒಳ್ಳೆಲ್ಲ 3 ಮೊಲಾಸ್ ಒಳ್ಳೆ ಪುರುಷನ್ ಹತ್ರ
ಅಲ್ಲಿ ನಂಗೆ ನಮ್ಮ ಸಾಫ್ಟ್ ಫುಡ್ ತಿನ್ನ ಎವಲ್ಯೂಷನ್ ಬಂದು ಜಾನ ಸೈಜ್ ಒಂದು ಕುಟ್ಟಿ ಆಯ್ತ ಅಲ್ಲುನ ಸೈಜಸ್ ಕುಟ್ಟಿ ಆಗಿ ನಡೆದ ಸೊ ಆಗ ಬಂದು ಈ ಟೂತ್ ಅಪ್ಪರ ಕಾಮನ್ ಆಡದ ಈಗ 20 to 30 years ನಂಗೆ ನೋಡಿದ ಅಂತ ನರಿಯಾಗ ಇದು ಒಂದು ಪೇನ್ ತಂದ್ರ ಸ್ವೆಲ್ಲಿಂಗ್ ತಂದ್ರ ಸೊ ಬಿಫೋರ್ your 30s ಬಂದು ಇಂಪ್ಯಾಕ್ಟೆಡ್ ಟೂತ್ ಎತ್ತದು ಬಂದು ಇಟ್ಸ್ ಮ್ಯಾಂಡೇಟ್ರಿ ಖಂಡಿತ ಎತ್ತಲ ಬೆಟರ್ ಯಾಕಲ್ಲ ಅದು ಅದನ್ನ ಫೋರ್ಸ್ ಅದನ್ನ ಇಫೆಕ್ಟ್ ಬಂದು ಮತ್ತಲ್ಲಿಗೂ ಅಟ್ರ ಫ್ರಾಕ್ಚರ್ நிறைய ಬಂದು ಸೈಕ್ಲಿಂಗ್ ಮಾಡಿನೋ ಏನಾದ್ರು ಮಾಡಿನೋ ಬುದ್ದು ಬಾಲ್ ಕ್ರಿಕೆಟ್ ಬಾಲ್ ಪಟ್ರ ಫ್ರಾಕ್ಚರ್ ಆದ ಪುನಃ ವಹಿಸ್ತೇವೆ ಅದನ್ನ ಬಂದು ಲೈಕ್ ಕೇರ್ಲೆಸ್ ಆಗಿ ಬಿಡೋಣ ವೈಟಾಲಿಟಿ ಟೆಸ್ಟ್ ಅಂತ ನಟ್ರ ಏನ ಪೇನ್ ಇಲ್ಲ ಉಳಿದುಟ್ಟ ಟೂತ್ ಉಳಿದುಟ್ಟ ನಾ ಪೇನ್ ಇಲ್ಲ ಅಂತ ಕೇರ್ಲೆಸ್ ಆಗಿದ್ದೀನಿ ಡೆಂಟಿಸ್ಟ್ ಸರ್ ಹೋಗಿ ವೈಟಾಲಿಟಿ ಟೆಸ್ಟ್ ಬುದ್ದು ಒಂದು 10 days ಕೈದು ಹೋಗಿವಿ ಇಲ್ಲ ಹಿಂಗ ಬ್ಲೀಡಿಂಗ್ ಅದ್ಮ ಕಟ್ಟುತ್ತಿಲ್ಲ ಇಮಿಡಿಯೇಟ್ ಆಗಿ ಹೋಗಿವಿ ವಿತಿನ್ ಒಂದು 10 days ಕೋರ್ಸ್ ಹೋಗಿ ವೈಟಾಲಿಟಿ ಟೆಸ್ಟ್ ಮಾಡಿವಿ ಇಫ್ ಯುವರ್ ಟೂತ್ ಇಸ್ ನಾಟ್ ವೈಟಲ್ ಟೂತ್ ನ ರೂಟ್ ಬಂದು ಕಟ್ ಆಗಿರ್ದ ನರ್ವ್ ಸಪ್ಲೈ ಬ್ಲಡ್ ಸಪ್ಲೈ ಕಟ್ ಆಗಿರ್ದನ್ನೆಲ್ಲ ಖಂಡಿತ ಇಮಿಡಿಯೇಟ್ ನಿಂಗೆ ರೂಟ್ ನ ಟ್ರೀಟ್ಮೆಂಟ್ ಮಾಡಿ ಆ ಇನ್ಫೆಕ್ಷನ್ ರಿಮೂವ್ ಮಾಡುದು ಇದು ಬಂದು ಅದೇ ಬಿಟ್ಟು ಒಂದು 10 years ಆಪಣೆ ಏನಾರಂದಲ್ಲ ಆ ರೂಟ್ ಕೋರ್ಸ್ ಭಯಂಕರ ಫಸ್ಟ್ ಫಾರ್ಮ್ ಆರ ಅಲ್ಲಿ ಇನ್ಫೆಕ್ಷನ್ ಆರ ಸಿಸ್ಟ್ ಫಾರ್ಮ್ ಆಡ್ತಂದಲ್ಲ ಪುನಃ ಸರ್ಜರಿ ಮಾಡಿತಾ ನಿಂಗೆ ಫುಲ್ ಕ್ಲೀನ್ ಮಾಡುದು ಸೊ ಫ್ರಾಕ್ಚರ್ ಟೂತ್ ತಾನೆ ಅಂತ ಇರಕನಿವಿ ಪ್ಲೀಸ್ ಕನ್ಸಲ್ಟ್ ಯುವರ್ ಡೆಂಟಿಸ್ಟ್ ನೆಕ್ಸ್ಟ್ ಇಂಪ್ಲಾಂಟ್ಸ್ ಬಂದು ಫಸ್ಟ್ ಬಂದು ಈಗ ರೂಟ್ ಕೆನಾಲ್ ರೂಟ್ ಕೆನಾಲ್ ಮಾಡೋರು ಅದೇ ಒಳ್ಳೆ ಎತ್ತಿಟ್ಟಾರ ಖಂಡಿತ ಬಂದು ಒಳ್ಳೆ ಎತ್ತಿದ್ದಲ್ಲ ಅದನ್ನ ರೀಪ್ಲೇಸ್ ಮಾಡೋದಲ್ಲ ಏನಾರ ಅಂದಲ್ಲ ಆ ಜಾಯಿಂಟ್ ನಂಗೆ ಅಗುದು ತಿಂಬುದಕ್ಕ ಬಂದು ಅಪ್ಪರ ಕಷ್ಟವಾಟ್ರ ಖಂಡಿತ TM ಜಾಯಿಂಟ್ಸ್ ಬಂದು ಅಪ್ಪರ ಅಫೆಕ್ಟ್ ಆರ ಸೊ ಇಂಪ್ಲಾಂಟ್ಸ್ ಆರ್ ಅಪ್ಪರ ಅಡ್ವಾನ್ಸ್ ಒಂದು ಪ್ರೊಸೀಜರ್ ನಂಗೆ ಒಂದು ಸ್ಕ್ರೂ ಬಂದು ಬೋನ್ ಗೋಸ್ ಬೀತು ನಂಗೆ ಪಕ್ಕದಲ್ಲೆಲ್ಲ ಡಿಸ್ಟರ್ಬ್ ಮಾಡೋದ್ರಿಂದ ನಂಗೆ ಬಂದು ಅಲ್ಲೂ ರಿಪ್ಲೇಸ್ ಮಾಡುತ್ತಾ ಒಂದು ಇಂಪ್ಲಾಂಟ್ಸ್ ನೆಕ್ಸ್ಟ್ ಬ್ಯಾಡ್ ಬ್ರೆತ್ ಬಂದು ಇದು ಒಂದು ಅಪ್ಪರ ಒಂದು ಸೆಲ್ಫ್ ಇಮೇಜ್ ರಿಲೇಟೆಡ್ ಇಶ್ಯೂ ನಂಗೆ ಇದು ಅಟ್ಟು ತುಂಬಿದ್ರೆ ನಂಗೆ ಕಾನ್ಫಿಡೆಂಟ್ ಒಬ್ಬನ್ ಕೂಡ ಮಾತಾಡುದು ಮುಖ್ಯ ಸೊ ನಂಗ ಬಿಡ ಬಂದು ಪಕ್ಕದ ಪರ್ಸನ್ ಅವಾರ ಇದ್ದಾರ ಸೊ ಅದ್ ಮಾಕ ಬಂದು ನಂಗೆ ಬ್ಯಾಡ್ ಬ್ರೆತ್ ನ ಮೇನ್ ರೀಸನ್ಸ್ ಏನಂದ್ರೆ ಕುಣವೇ ಬಂದು ಇದ್ ಮಾಕ ಬ್ಯಾಡ್ ಬ್ರೆತ್ ಆಡಿದ್ರೆ ಖಂಡಿತ ಬ್ರಷಿಂಗ್ ಒಳ್ಳಂಗ್ ಮಾಡುದು ಒಳ್ಳಂಗ್ ಬ್ರಷ್ ಮಾಡಿ ಬಟ್ ಸ್ಟಿಲ್ ಯು ಹ್ಯಾವ್ ಅಂದಿಲ್ಲ ಅದರ್ ರೀಸನ್ಸ್ ಖುಷಿ ಅಡಕು ENT ಪ್ರಾಬ್ಲಮ್ ಟಾನ್ಸಿಲ್ಸ್ ಅಡುವಕ್ಕ ಖುಷಿ ಬೇದಾರಿ ಸ್ಮೆಲ್ ಬಂದ್ರ ನೆಕ್ಸ್ಟ್ ಅಲ್ಸರ್ಸ್ ಹಿಂಗ ಅಡಿಕಡಿ ಬಂದು ಆಸಿಡ್ ರಿಫ್ಲೆಕ್ಸ್ ಮೇಲ ಬಂದು ಅಟ್ಟುತ್ತಂದಲ್ಲ ಯು ವಿಲ್ ಎಂಡ್ ಅಪ್ ವಿತ್ ಕ್ಯಾವಿಟಿ ಯು ಫಾರ್ಮ್ ಆಫ್ ದ ಚಾನ್ಸಸ್ ಇರುತ್ತೆ and also bad breath boggo chances irade and also COPD nara lung disease aduvakkೂ ಬೇರೆ ಸ್ಮೆಲ್ ಬಗ್ಗೋ ಚಾನ್ಸಸ್ ಇರುತ್ತೆ ಸೊ ಇದೆಲ್ಲವೇ ಬಂದು ನಂಗೆ ರೂಲ್ ಔಟ್ ಮಾಡುದು ಮೋಸ್ಟ್ ಮೇನ್ ಇದು ಏನಂತಲ್ಲ நிறைய ಫ್ರೂಟ್ಸ್ ತಿಂದು ಒಳ್ಳೆ ಬ್ರಷ್ ಮಾಡ್ದವಲ್ಲ ಬ್ಯಾಡ್ ಆರ್ಡರ್ ಬಂದು ಖಂಡಿತ ಆಡ ನೆಕ್ಸ್ಟ್ ಮ್ಯಾಮ್ ಕಿತ್ತರ್ ಬ್ರಿಡ್ಜ್ ಸೊ ಟೂತ್ ರೀಪ್ಲೇಸ್ಮೆಂಟ್ ಗ ಬಂದು ಇನ್ನೊಂದು ಆಪ್ಷನ್ ಇಂಪ್ಲಾಂಟ್ಸ್ ಬಂದು ಅಡ್ವಾನ್ಸ್ಡ್ ಆದ ಒಂದು ಪ್ರೊಸೀಜರ್ ಬ್ರಿಡ್ಜ್ ಬಂದು ಎರಡು ಅಲ್ಲೊಂದು ಸಪೋರ್ಟ್ ಮಾಡಿ ನಂಗೆ ಅಲ್ಲು ಬೀಬೋದು ಪಕ್ಕದಲ್ಲೂ ಸಪೋರ್ಟ್ ಇಲ್ಲದಂಗೆ ಡಿಸ್ಟರ್ಬೇ ಮಾಡದಂಗೆ ನಾವೊಂದು ಒಂದು ಟೂತ್ ರೀಪ್ಲೇಸ್ ಮಾಡುದು ಅಂದೆಲ್ಲ ಇಂಪ್ಲಾಂಟ್ಸ್ ಆರ್ ಬೆಸ್ಟ್ ಆಪ್ಷನ್ ಬ್ರಿಡ್ಜು ಇಟ್ಸ್ ಮೋರ್ ಎಫಿಷಿಯಂಟ್ ಕನ್ವೀನಿಯಂಟ್ ಇದ್ದ ನಂಗೆ ಮಾಡಾಕು ಕೋಣ ಹಲ್ಲುಗೆಲ್ಲ ಅದು ನಂಗೆ ಮಾಡಾಕು ಧಾರಾಳ ಮಾಡಾಕು ಏಜ್ ಫ್ಯಾಕ್ಟರ್ ಜನರ ಈಗ ಯಂಗ್ ಪೀಪಲ್ ಬಂದ್ರು ಅಂದೆಲ್ಲ ಯಂಗ್ ಪೀಪಲ್ ಗ ಬಂದು ಇಂಪ್ಲಾಂಟ್ಸ್ ಹೇಗಿನೋ ಇದು ಲಿಟಲ್ ಆಫ್ಟರ್ 40s 45 ಅಂದೆಲ್ಲ ಹೆಂಗ ಬಂದು ಬ್ರಿಡ್ಜ್ ಸಜೆಸ್ಟ್ ಮಾಡಿ ನೆಕ್ಸ್ಟ್ ಬಂದು ಅಬ್ರೇಷನ್ ಅಂಡ್ ಸೆನ್ಸಿಟಿವಿಟಿ ಈ ಪೇಷಂಟ್ ಏನ್ ಮಾಡಿದಾರೆ ಅಂದ್ರೆ ಓವರ್ ಬ್ರಷಿಂಗ್ ಓಸ್ಲಾ ಬಂದು ನ್ಯೂಸ್ ಪೇಪರ್ ಓದಿನ ಬ್ರಷ್ ಮಾಡ್ಯಾರ ಎಲ್ಲಾವೇ ಬಂದು ಯಾವ್ದು ಒಂದು ಗೆಲ್ಚು ಮಾಡಿನೋ ಚೆಡಿಗಳ ನೀರಿಗಿನೋ ಬ್ರಷ್ ಮಾಡ್ಯಾರ ನದಿಯ ಇವಾಗ ಮಾತಾಡಿನಿ ಅಪ್ಪರ್ ಜಾಮ 15 minutes ಬ್ರಷ್ ಮಾಡ್ಯಾರ ಸೊ ಅದ್ಮಾಗ ಹಾಕೊಂಡ ಬಂದು ಟೂತ್ ನ ಇನಾಮೆಲ್ ಡೆಂಟಿನೋ ಬಂದು ರಿಮೂವ್ ಆಯ್ತಾ ಸೊ 2 to 3 minutes of brushing is enough. ನಾ ಈ ಪ್ರೆಸೆಂಟೇಶನ್ ಎಂಡ್ ತಗೋಬಹುದು ನಾ ಎತ್ತ ಬ್ರಷ್ ಮಾಡೋದಂದ್ರು ಏಗಿನ ಸೊ ಯು ಕ್ಯಾನ್ ಫಾಲೋ ದಟ್ ಸೊ ಇದು ಮಾಡು ಸೆನ್ಸಿಟಿವಿಟಿ ಆರ ಸೊ ಓವರ್ ಬ್ರಷಿಂಗ್ ಮಾಡಗನಿವಿ ನೆಕ್ಸ್ಟ್ ಟ್ರೈಜೆಮಿನಲ್ ನ್ಯೂರಾಲಜಿಯಾ ಇದು ಅಪರ ರೇರ್ ಬಟ್ ಐ ಹ್ಯಾವ್ ಸೀನ್ ಪೇಷಂಟ್ಸ್ ಇದು ಎತ್ತ ಮಕ್ಕನೆಲ್ಲ ಶಾಕ್ ಹೋದಂಗ ಒಂದು ಪೇನ್ ಬಂದ್ರ ಒಂದು 20 seconds ನಂಗೆ ಶೇವ್ ಮಾಡ್ತೀನಿ ಸರಿ ஏதாவது
திடீர்னு வந்து ಒಂದು ಲಿಟರಲಿ ಶಾಕ್ ಹೋದಂಗತ ಅಟ್ರ ಇದು ಅಪ್ಪರ ರೇರ್ ಟ್ರೈಜೆಮಿನಲ್ ಗ್ಯಾಂಗ್ಲಿಯಾನ್ ಬಂದು ஏதாவது ப்ராப்ளம் ಆಗ್ತದಲ್ಲ நீங்க ಅಲ್ಲುಗಳೆಲ್ಲ ಪೇನ್ ಅದ ಸೊ எனக்கு ಅಲ್ಲು ವಲಿತಾ நீங்க ಡೆಂಟಿಸ್ಟ್ ಹತ್ರ ಹೋಗಬೇಕು ಮೇಕ್ ಶೂರ್ ಅಲ್ಲಿ ಒಂದು ಕ್ಯಾವಿಟಿಯೂ ಇಲ್ಲ ಗಮ್ ಪ್ರಾಬ್ಲಮೂ ಇಲ್ಲ ಅಂದಲ್ಲ ಇದಕ್ಕೆ ತನಿಯಾ ಮೆಡಿಕೇಶನ್ ಆಡದ ಸೊ ಮೈಗ್ರೇನ್ ಮಾಕ ಕುರ್ಸಿ ಪೇನ್ ಬರಾಕು ಸೊ ಅದನ್ನ ಬಂದು ನಂಗ ಟ್ಯಾಬ್ಲೆಟ್ಸ್ ಇದು ಕಂಟ್ರೋಲ್ ಮಾಡಾಕು ಸಿವಿಯರ್ ಕೇಸ್ ಬಂದು ಆ ಗ್ಯಾಂಗ್ಲಿಯಾನ್ ದಾಗ ಇಂಜೆಕ್ಷನ್ ಹಾಕಿ ಮಾಡ್ಯಾರ ಮೋಸ್ಟ್ಲಿ ಬಂದು ಇದು ಟ್ರೈಜೆಮಿನಲ್ ನ್ಯೂರಾಲಜಿಯಾ ಬಂದು ಟ್ಯಾಬ್ಲೆಟೇ ಬಂದು ಹೋದು ನೆಕ್ಸ್ಟ್ ಟಿಎಂ ಜಾಯಿಂಟ್ಸ್ ನಾ ಏದಲ್ಲ ಜಸ್ಟ್ ಎಲ್ಲಾವೇ ಬಂದು 2 ಫಿಂಗರ್ ಎತ್ತಿ ನಿಂಗೆ ಜಸ್ಟ್ ಈ ಕಿವಿ ಮುನ್ನಾಡಿ ಇಲ್ಲಿ ಬೀತು ಬೇತರದು ಮುಚ್ಚಿವಿ ಸೊ ಯು ಕ್ಯಾನ್ ಫೀಲ್ ಸಮಥಿಂಗ್ ಸೊ ಅಂತ ಬಂದು ಟಿಎಂ ಜಾಯಿಂಟ್ಸ್ ನಂಗೆ ಐತ ಮೂಟ್ ನೀ ಜಾಯಿಂಟ್ ಇರದ ಎಲ್ಬೋ ಜಾಯಿಂಟ್ಸ್ ಇರದ ಅದೇ ಮಕ್ಕ ಟಿಎಂ ಜಾಯಿಂಟ್ಸ್ ಬಂದು ಅಪ್ಪರ ಮುಖ್ಯ ನಂಗೆ ಹೆಸರು ಮಾತಾಡಿನೋ ಹೆಸರು ತಿನ್ನೋ ಚೂ ಮಾಡಿನೋ ಸೊ ಎಲ್ಲಾಗವೇ ಬಂದು ಟಿಎಂ ಜಾಯಿಂಟ್ಸ್ ಬಂದು ಹೆಲ್ಪ್ ಮಾಡಿದ್ರ ಸೊ ಇಟ್ ಇಸ್ ವೆರಿ ಮ್ಯಾಂಡೇಟರಿ ಟು ಪ್ರೊಟೆಕ್ಟ್ ಯುವರ್ ಟಿಎಂ ಜಾಯಿಂಟ್ಸ್ ಈಗ ಒಂದು ಹಳ್ಳು ಎತ್ತಿದೋ ಅನ್ನಲ್ಲ ಒಂದು ಲೋಡ್ ಫುಲ್ ಈಗ ಎತ್ತ ಒಂದು ಮಿಕ್ಸ್ ಒಂದು ಗ್ರೈಂಡರ್ ದಾಗ 1 ಕಲ್ಲು 3 ಕಲ್ಲು ಅಟ್ರ ಸೊ 1 ಕಲ್ಲು ರಿಮೂವ್ ಮಾಡ್ಲ ಮತ್ತೆ ಇದಕ್ಕೆ ಬಂದು ವರ್ಕ್ ಲೋಡ್ ಜಾಸ್ತಿ ಅದೇ ಮಕ್ಕದ ನಂಗೆ ಜಾಯಿಂಟ್ಸ್ ನಂಗೆ ಒಂದು ಸೈಡ್ ಚೂ ಮಾಡೋದಂಗ ಒಂದು ಸೈಡ್ ಚೂ ಮಾಡೋದು ಅದೆಲ್ಲ ಬಂದು ಅಪ್ಪರ ಮೋಸವಾದ ಹ್ಯಾಬಿಟ್ ಸೊ 2 ಸೈಡು ಇಪ್ಪಳ ಬಂದು ಚೂ ಮಾಡೋದು ಜಾಯಿಂಟ್ಸ್ ಬಂದು ಅದು ಮಾಡೋಣ ಹಿಂಗ ಕಂಡಿದ್ದಾರೆ ಆರ್ಥೋಡಾಂಟಿಕ್ ಈಗ ಬ್ರೇಸಸ್ ಹಾಕಾದಂಗ ಅಟ್ಟದಂದ್ರೆ ಟೂತ್ ಎಲ್ಲ ಅಲೈನ್ಡ್ ಆಡ ಕ್ರೂಕೋಡ ಆಡೋಣ ಬಂದು ಹಿಂಗ ಚೂವಿಂಗು ಸರಿ ಕಷ್ಟಪಟ್ರ ಸೊ ಆಗ ಬಂದು ಹಿಂಗ ಟಿಎಂ ಜಾಯಿಂಟ್ಸ್ ಬಂದು ಇನ್ನೂ ಅಫೆಕ್ಟ್ ಆದ ಸೊ ಅದು ನಿಂಗ ನೋಡಿವಿ ಟಿಎಂ ಜಾಯಿಂಟ್ಸ್ ಅಪ್ಪರ ಮುಖ್ಯ ಅಲ್ಸರ್ ಬಂದು ಇದು ಅಪ್ಪರ್ ಕಾಮನ್ நீங்க ஒழுங்கா ஊருக்குள்ள ஸ்ட்ரெஸ்ஃபுல்லா இದ್ದಿ ಅಥವಾ ಈಗ ಮೋಸ್ಟ್ ಕಾಮನ್ ಬಂದು ಕಿಡ್ಸ್ ಎಕ್ಸಾಮ್ ಮುನ್ನಾಡಿ ಬಂದ್ರ ಕಾಲೇಜ್ ಕುನೆಲ್ಲ ಬಂದಾರ நிறைய ಎಕ್ಸಾಮ್ ಟೈಮ್ ದಾಗ ಬಂದು ಅಲ್ಸರೋಡ್ ಬಂದಾರ ಸೊ ವೆರಿ ಅದು ನಾರ್ಮಲ್ ತಾ ನಾನ್ ಹೀಲಿಂಗ್ ಅಲ್ಸರ್ ಒಂದು ಅಲ್ಸರ್ ಆಡದ 10 days ಮೇಲ ಆಡದ ನಿಂಗೆ ಹೀಲ್ ಆಗಿಲ್ಲ ಅಂದಿಲ್ಲ ದಯಮಾಡಿ ಫಿಸಿಷಿಯನ್ ಇಲ್ಲಾಂಟಿ ಡೆಂಟಿಸ್ಟ್ ಸರ ಮೀಟ್ ಮಾಡಿವಿ ಮೋಸ್ಟ್ಲಿ ಅಲ್ಸರ್ಸ್ ಬಂದು ಬಿ ಕಾಂಪ್ಲೆಕ್ಸ್ ಡೆಫಿಷಿಯನ್ಸಿಯಲ್ಲಿ ಬರಾಕು நீங்க ಒಟ್ಟದಾಗ ಬಂದು ಅಲ್ಸರ್ಸ್ ಅಟ್ಲಿಯೂ ಪೆಪ್ಟಿಕ್ ಅಲ್ಸರ್ ಅಟ್ಲಿಯೂ ಇದು ಅಲ್ಸರ್ಸ್ ಬಂದರ ಅದ್ಮೇಲೆ ಶಾರ್ಪ್ ಟೀತ್ ನಿಂಗೆ ಏದಾದ್ರು ಒಂದು ಕೆನೈನ್ ಓಸಿಯಾಗ ಬಂದು ಕೆನೈನ್ ಸಿಂಗಪಲ್ಲೆಲ್ಲ ಬಂದು ಶಾರ್ಪ್ ಅಟ್ರ ಆಗ ಏನಾರ ಅಂದ್ರೆ ಫ್ರೀಕ್ವೆಂಟ್ ಲಿಪ್ಸ್ ಕಚ್ಚಿನೇ ಇದಾವೆ ಅಥವಾ ಕಟ್ತುಂದ್ರೆ ದಯಮಾಡಿ ಹಿಂಗ ಶಾರ್ಪ್ ಟೀತ್ ಬಂದು ಲೇಸಾಗಿ ಬಂದು ಪಾಲಿಶ್ ಮಾಡಿ ಬಿಡ್ತಾರ ಡೆಂಟಿಸ್ಟ್ ಅವಲ್ಲ ಇದು ಮಕ್ಕ ಅಲ್ಸರ್ ಆಯ್ನೇ ಆಡೋದಕ್ಕೆ ಬಿಡಕ್ಬಿಡೋದು ಲಾಂಗ್ ಟರ್ಮ್ ಬಂದು ಇದು ಪ್ರೀ ಕ್ಯಾನ್ಸರಸ್ ಕೃಷಿ ಮಾಡೋ ಚಾನ್ಸಸ್ ಇರುತ್ತೆ ಸೊ ಶಾರ್ಪ್ ಟೀತ್ ಅಟ್ಲೆ ದಯಮಾಡಿ ಕರೆಕ್ಟ್ ಮಾಡಿದ್ವಿ ಅಂಡ್ ಆಲ್ಸೋ ಚೀಕ್ ಬೈಟ್ ಮಾಡಿದ್ರ ಅವಳು ಕೋಣೆ ಹುಟ್ಟಿತು ಅಂದ್ರೆ ನಂಗೆ ಚೀಕ್ಸ್ ಕೋರ್ಸ್ ಬಂದು ಅಲ್ಲಿ ಏದಾದ್ರು ತಿಮ್ಮಣದೆ ಅದೇ ಮಾಟಿನಿ ಅಕ್ಷ ಸೊ ಅದ್ಮಾಗ ಫ್ರೀಕ್ವೆಂಟ್ ನಿಂಗ ಮಾಟಿರ ಅಂದಲ್ಲ ಅವಳು ಕರೆಕ್ಟ್ ಮಾಡಿಲ್ಲ ಆ ಬೈಟಿಂಗ್ ಇದು ಬಂದು ಈಗ ಕಮ್ಮಿ ಆಯ್ತ್ರ ನೆಕ್ಸ್ಟ್ ಇದು ಬಂದು ಡಿಶನ್ಸ್ ಈಗ ಒಂದು 4 days ಬ್ಯಾಕ್ ಬಂದು ಹೆಂಗ ಒಂದು ಪೇಷಂಟ್ ಬಯೋಪ್ಸಿ ಎತ್ತಿದ್ರೆ ಕೇಸ್ತೀಯೋ ಅವಕ್ಕ ಬಂದು ಲೈಕ್ ಬಂದದೇ ಬಂದು ಟೂತ್ ಪೇನ್ ಆಯ್ತಾ ಇದು ಮಾಕ ವೈಟಿಶ್ ಅನ್ಸರ್ ಲೀಷನ್ ಆಡದಂದ್ರೆ ಬಪ್ಪಿಲ್ಲ ದೇ ಆರ್ ನಾಟ್ ಅವೇರ್ ಆ ಚೀಕ್ ಸೈಡ್ ಬಂದು ಒಂದು ವೈಟಿಶ್ ಒಂದು ಕರ್ಡ್ ಮಾಕ ಒಂದು ಲೀಷನ್ ಆಟದ್ದು ಬಟ್ ದೇ ಆರ್ ನಾಟ್ ಅವೇರ್ ಸೊ ನಂಗೆ ಇದು ಕಾಮನ್ ಲೀಷನ್ ಅನ್ನಲ್ಲ ಟೊಬ್ಯಾಕೋ ಚೂವಿಂಗ್ ಸ್ಮೋಕಿಂಗ್ ಅವ್ರಿಗೆ ಬಂದು ಚೈನ್ ಸ್ಮೋಕರ ಇದ್ರು ಹಿಸ್ಟ್ರಿಯೇ ಬಂದು 20 cigarettes per day ಸೊ ಓಸಿಯಾ ಬಂದು 20 cigarettes ಕುಡ್ತಿದ್ಯೂ ನಿಂಗ ಬಂದು ಒಂದು ಬರ ಅದು ಬಂದು ಲೈಕ್ ಹಿಂಗ ಇದ ಆಡಾಕು ಬಟ್ ಸ್ಟಿಲ್ ಸ್ಮೋಕಿಂಗ್ ಇಸ್ ವೆರಿ ಇಂಜುರಿಯಸ್ ಟು ಸಿಸ್ಟಮಿಕ್ ಹೆಲ್ತ್ ಕೂಡ ಓರಲ್ ಹೆಲ್ತ್ಗೂ ಅಪ್ಪರ ಡೇಂಜರಸ್ ಸೊ ಸ್ಟಾಪ್ ಕ್ವಿಟ್ ಸ್ಮೋಕಿಂಗ್ ಟೊಬ್ಯಾಕೋ ಇದು ಪಾನ್ ಪ್ರಾಗ್ ಅದು ಮಕ್ಕಳ ಬಂದು கண்டிப்பா ಅವಾಯ್ಡ್ ಮಾಡಿ ಈ நிறைய ಬಂದು எங்க ஏரியாದಾಗ ಒಂದು ಕನ್ಸ್ಟ್ರಕ್ಷನ್ ವರ್ಕ್ நடவன யூபி பீப்புள் யூபி நார்த் இந்தியன்ஸ் பார்ப்போம்னா நிறைய ಟೊಬ್ಯಾಕೋ ಚೂವಿಂಗ್ கண்டிப்பா யங் ஏஜ் 22 years ಬಂದು ಲೇಷನ್ಸ್ ಅಟ್ರ ಸೊ ಅವ್ಕ ಏನ್ ಹೇಳ್ಯಾರ ಅಂದಲ್ಲ ಚಪಾತಿ ಉದಕ ಟೇಸ್ಟ್ ಬಪ್ಪಿಲ್ಲ ಅಂತ ಹೇಳ್ಯಾರ ಸೊ ಅದ್ ಮಾತ್ರ இந்த ಟೇಸ್ಟ್ ஏதாவது ಆಲ್ಟರ್ ಅಲ್ಲ ಬೇ ಏನಂತಿದ್ವಿ ಬೇ ಊರಿಗೆ ಐತಿರ ಅದ್ ಮಾತ್ರ ಒಂದು ಸಿಂಪ್ಟಮ್ಸ್ ಅಟ್ಲಿಯೂ ಬಂದು ಖಂಡಿತ ಡೆಂಟಿಸ್ಟ್ ಹತ್ರ ಹೋಗಿವಿ ಗೆಟ್ ಇಟ್ ಟ್ರೀಟೆಡ್ ಈ ಫಸ್ಟ್ ಪಿಕ್ಚರ್ ದಾಗ ಬಂದು ಪ್ರೀ ಕ್ಯಾನ್ಸರಸ್ ಬಂದು ಆಲ್ಮೋಸ್ಟ್ 100% ನಿಂಗೆ ಬಂದು ತಿರುಗಿ ನಾರ್ಮಲ್ ಆಗೋ ಚಾನ್ಸಸ್ ಇದೆ நீங்க வந்து ஹேபிட் போடுன சோ கண்டிப்பா வந்து குவிட் யுவர் ಟೊಬ್ಯಾಕೋ ಚೂವಿಂಗ್ ದಾರ ನಂಗೆ ಅಟ್ಲಿ ಸುತ್ತಿಯೋ ಮನ ಪಕ್ಕದಾಗ ಇದ್ದಿದ್ಯು
ಪ್ಲೀಸ್ ಅಡ್ವೈಸ್ ದಮ್, ಶೋ ದ ಪಿಕ್ಚರ್ಸ್ ಆಫ್ ದ ಲೀಷನ್ಸ್, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಕು. ಇಂಡಿಯಾದ ಬಂದು ವರ್ಲ್ಡ್ ಅಲ್ಲಿ ಬಂದು ಟಾಪ್ ರ್ಯಾಂಕ್ ಓರಲ್ ಕ್ಯಾನ್ಸರ್ ಕ. ಸೊ ಇಟ್ಸ್ ವೆರಿ ಈಸಿಲಿ ಅವೈಲಬಲ್ ಟೊಬ್ಯಾಕೋ ಎಲ್ಲ ಎಡಿಯು. ಸೊ ಅದೆಲ್ಲ ಬಂದು ನಾವೊಂದು ಅವೇರ್ನೆಸ್ ಖಂಡಿತ ಕ್ರಿಯೇಟ್ ಮಾಡಕು. ನೆಕ್ಸ್ಟ್ ಓರಲ್ ಹೆಲ್ತ್, ಇದು ನಾವೊಂದು ಅಪ್ಪರ್ ಇನ್ಸಿಸ್ಟ್ ಮಾಡಿದ್ದೇನೆ ಎಲ್ಲಾಗೂ. ಓರಲ್ ಹೆಲ್ತ್ ಇಸ್ ಗೇಟ್ ವೇ ಫಾರ್ ಜನರಲ್ ಹೆಲ್ತ್. ಜನರಲ್ ಆಗಿ ಒಂದು ಓರಲ್ ಹೆಲ್ತ್ ಬಂದು ಅಪ್ಪರ ಇಗ್ನೋರ್ ಮಾಡಿದ ಒಂದು ಸೆಗ್ಮೆಂಟ್ ಆಫ್ ಒಂದು ಹೆಲ್ತ್ ಅನ್ನೇದಾಕು, ಇನ್ಕ್ಲೂಡಿಂಗ್ ಮತ್ತ ವೆಸ್ಟರ್ನ್ ಕಂಟ್ರಿದಾಗೆಲ್ಲ ಒಂದು ಇನ್ಶೂರೆನ್ಸ್ ಹತ್ರ ಓರಲ್ ಹೆಲ್ತ್ ಖಂಡಿತ ಒಂದು 6 months ಒನ್ಸ್ ಡೆಂಟಿಸ್ಟ್ ಮೀಟ್ ಮಾಡೋದು ಆಫರ್ ಮಾಡೋದು. ಅಲ್ಲ ಇಂಡಿಯಾದಾಗ பொறுத்தவரைக்கும் ಓರಲ್ ಹೆಲ್ತ್ ಅಪ್ಪರ ಲೀಸ್ಟ್ ಇಂಪಾರ್ಟೆನ್ಸ್ ಅಡ್ದ. ಬಟ್ ಆಫ್ಟರ್ ದಿಸ್ ಪ್ರೆಸೆಂಟೇಷನ್ ಬಂದು நீங்க கண்டிப்பா இந்த ஓரல் ஹெல்த் ಇಂಪಾರ್ಟೆನ್ಸ್ ಕೊಟ್ಟಾರಿ ನೆಂಚಿನ ಜನರಲ್ ಹೆಲ್ತ್ ಬಂದು ಗೇಟ್ ವೇ. ನಂಗೆ ಈಗ ಜರಾಂದು ಓಣೋ டாக்டர் வந்து டார்ச் லைட்டிங் ஏக்கு இங்க பேகோஸ் மூவினா பிகாஸ் இங்க மவுத் இங்க ஓரல் கேவிட்டி டீச்சர்ஸ் நிறைய வந்து ತೋರ್ಸಿರ ನಂಗಗ. ಸೊ ಏನಂದ್ರೆ ಜಾಂಡಿಸ್ ಅಂತ ತೋರಿರ, ಅನಿಮಿಕ್, ಇಫ್ ಯುರ್ ಅನಿಮಿಕ್ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್. ನೆಕ್ಸ್ಟ್ ಬಂದು ಡಯಾಬಿಟಿಸ್ ಬಂದು ಬೇಗ ತರದಲ್ಲೇ ನಂಗೆ ಕಂಡು ಬಿಡಾಕು, ಅವಾಗ ಡಯಾಬಿಟಿಸ್ ತರದಿಂದ ಇದೆಲ್ಲ ಬಂದು ನಂಗೆ ಕಂಡಿಡಿಯಾಕು ಓರಲ್ ಹೆಲ್ತ್ ಮುಡಿಯುವ. ನೆಕ್ಸ್ಟ್ ಏಕ ಒಂದು ಗೇಟ್ ವೇ ಟು ಅದರ್ ಇನ್ಫೆಕ್ಷನ್ ಅಂದ್ರೆ ಇಲ್ಲ ಗಮ್. ನಾ ಏನೆಲ್ಲ ಪಿಂಕ್ ಕಲರ್ ಟಿಶ್ಯೂ, ಆ ಗಮ್ಸ್ ಬಂದು ಒನ್ಸ್ ಬಂದು ಸ್ವಲ್ಲಾರ ಹಿಂಗ ಬ್ಲೀಡಿಂಗ್ ಗಮ್ಸ್ ಆಡದಂಡೆಲ್ಲ ಅಲ್ಲಿ ಒಂದು ಇನ್ಫ್ಲಮೇಷನ್ ನಂಗೆ ಕೊಸು ಕಚ್ಚಿದ ಎದ್ದ ಒಂದು ವೀಂಗಿರ ನಂಗೆ ಇಮಿಡಿಯೇಟ್ ಇಚ್ಚಾರ ವೀಂಗಿರ ಅದೇ ಮಾಕತ್ತ ಗಮ್ಸ್ ತೆಗಿಯೋ ಒಂದು ಇನ್ಫ್ಲಮೇಷನ್ ಸ್ಟಾರ್ಟ್ ಆರ. ಅದನ್ನ ಹೆಸರು ಅದು ಬಂದು ಬ್ಯಾಕ್ಟೀರಿಯಾ ಅನ್ನಾರ. ಬ್ಯಾಕ್ಟೀರಿಯಾ ಬಂದು ಬ್ಲಡ್ ದಾಗ ಎಂಟ್ರಾರ. ಅದೇ ಬ್ಲಡ್ ದ ನಿಂಗೆ ಹಾರ್ಟ್ ಹೋರ ಬ್ರೈನ್ ಹೋರ ಎಲ್ಲಾ ಎಡೆಗೂ ಅದೇ ಬ್ಲಡ್ ದ ನಿಂಗೆ ಟ್ರಾವೆಲ್ ಆರ. ಸೊ ಆ ಬ್ಲಡ್ ಆ ಇನ್ಫ್ಲಮೇಷನ್ ಪ್ರಾಸೆಸ್ ಮೇಲೆ ನಿಂಗೆ ಬಂದು ಅದೇ ಎತ್ತ ಒಂದು ಸ್ಮೋಕಿಂಗ್, ಹೈ ಬ್ಲಡ್ ಕೊಲೆಸ್ಟ್ರಾಲ್ ಅದೆಲ್ಲ ಬಂದು ಎತ್ತೊಂದು ರಿಸ್ಕ್ ಫ್ಯಾಕ್ಟರ್ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್. ಅದೇ ಮತ್ತೆ ಒಂದು ಗಮ್ ಸಿವಿಯರ್ ಗಮ್ ಇನ್ಫೆಕ್ಷನ್ ಒಂದು ಲಾಂಗ್ ಟರ್ಮ್ ಬರೀ ವರ್ಷವ ನಿಂಗೆ ಒಂದು ಗಮ್ ಇನ್ಫೆಕ್ಷನ್ ನೋಡಿ ಇದ್ದಿಲ್ಲ, ಚಾನ್ಸಸ್ ಆರ್ ಮೋರ್ ಫಾರ್ ಯು ಟು ಗೆಟ್ dreadful diseases. Studies have proven that it can cause heart attack kursi baraku, rheumatoid heart diseases, stroke, premature pregnancy. So I want to insist here, pregnant ladies ದಯಮಾಡಿ ನೀವು ಓರಲ್ ಹೈಜಿನ್ ಅವೆಲ್ಲ ಮೇಂಟೈನ್ ಮಾಡಿ, ಅವೆಲ್ಲ ಬ್ರಷ್ ಮಾಡಿವಿ. ಸೊ ಪ್ರೆಗ್ನೆನ್ಸಿ ಮುಂದಾಳುವೆ ಒಂದು ಆಲ್ಮೋಸ್ಟ್ ಇಫ್ ಯು ಆರ್ ಪ್ರೆಗ್ನೆಂಟ್ 4th month 5th month 6 months ಒಂದು ಡೆಂಟಲ್ ಕ್ಲೀನಿಂಗ್ ಕೊಡ್ಸಿ ನೀನು ಮಾಡಾಕು. ಯಾಕಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಟ್ರ. ಸೊ ಆ ಟೈಮ್ ಬಂದು ಏನಾದ ಅಂದ್ರೆ ಗಮ್ಸ್ ಎಲ್ಲ ಲೂಸ್ ಅನ್ನದ. ಸೊ ಅದನಾಲ ಬಂದು ಆ ಒಂದು ಇನ್ಫ್ಲಮೇಷನ್ ಸ್ಟಾರ್ಟ್ ಆಪಣ ಅಲ್ಲಿ ಏನಾರಂದ್ರೆ ಪ್ರೀಮೆಚೂರ್ ಡೆಲಿವರಿ ಖುಷಿ ಬಂದು ಚಾನ್ಸಸ್ ಆರ್ ಮೋರ್. ಸೊ ಅದನ್ನ ಈಗ ನೋಡಿವಿ. ಪ್ರಾಸ್ಟೇಟ್ ಪ್ರಾಬ್ಲಮ್ಸ್, ನಿಮೋನಿಯಾ, ಆಸ್ಟಿಯೋಪೋರೋಸಿಸ್, ಅಲ್ಝೀಮರ್ಸ್, GID ಡಿಸಾರ್ಡರ್ಸ್ ಅಂಡ್ ಡೀಪ್ ವೇನ್ ಥ್ರೋಬೋಸಿಸ್ ಇದೆಲ್ಲವೇ ಬಂದು ಒಂದು ಗಮ್ ಇನ್ಫೆಕ್ಷನ್ ಅನ್ನ ಖುಷಿ ಬರಾಕು. ಇಟ್ಸ್ ಪ್ರೂವನ್. ನೆಕ್ಸ್ಟ್ ಇತ್ತ ಬಂದು ಆ ಇನ್ಫ್ಲಮೇಟರಿ ಪಾತ್ವೆ. ಸೊ ಅಲ್ಲಿ ಗಮ್ಸ್ ಕೆಮಿಕಲ್ಸ್ ರಿಲೀಸ್ ಆರ, ಪ್ಲೇಟ್ಲೆಟ್ ಬಂದು ಕ್ಲಾಟ್ ಫಾರ್ಮ್ ಆಗೋದಕ್ಕೆ ಬಂದು ಒಂದು ಇನ್ಫ್ಲಮೇಟರಿ ಪಾತ್ವೆ. ಸೊ ಗಮ್ ಹೆಲ್ತ್ ಬಂದು ಅಪ್ಪರ್ ಇಂಪಾರ್ಟೆಂಟ್. ನೆಕ್ಸ್ಟ್ ಡಯಾಬಿಟಿಸ್. ಕಮಿಂಗ್ ಟು ಡಯಾಬಿಟಿಸ್ ಬಂದು ಇಂಡಿಯಾ ಡಯಾಬಿಟಿಸ್ ಕ್ಯಾಪಿಟಲ್ ದಾರ ಅಂದಲ್ಲ ಇಂಡಿಯಾದ ಅಗೇನ್. ಸೊ ನಂಗೆ ಎಲ್ಲಾ ಮನೆದಾಗ ಅಟ್ಲೀಸ್ಟ್ 1 ಡಯಾಬಿಟಿಕ್ ಪೇಷಂಟ್ ಇದ್ದಾರೆ. ಅದಕ್ಕೂ ಗಮ್ ಡಿಸೀಸ್ಗೂ ಅಪ್ಪರ ಒಂದು ಬಾಂಡಿಂಗ್. ಸೊ ಗಮ್ ಡಯಾಬಿಟಿಸ್ ಹತ್ತದಲ್ಲಿ ಖಂಡಿತ ಗಮ್ ಡಿಸೀಸ್ ಹಚ್ಚ. ಗಮ್ ಡಿಸೀಸ್ ಅಪ್ಪರ ಗಮ್ ಪ್ರಾಬ್ಲಮ್ ಮೋಸಪಡ್ತಿಲ್ಲ ಡಯಾಬಿಟಿಸ್ ಬಪ್ಪದು ಚಾನ್ಸಸ್ ಆಡಿದೆ. ಡಯಾಬಿಟಿಸ್ ಬಂದು ವರ್ಸನ್ ಮಾಡಿರ, ಶುಗರ್ ಲೆವೆಲ್ ಇನ್ನೂ ಜಾಸ್ತಿ ಮಾಡಿ ಬಿಟ್ರ. ಸೊ ನಂಗೆ ಡಯಾಬಿಟಿಸ್ ಕಾಮನ್ ಏನಂದ್ರೆ ಬ್ಯಾಡ್ ಆರ್ಡರ್, ಫ್ರೂಟಿ ಆರ್ಡರ್ ಬಂದ್ರ ಬೇದಾಗೆ ಪ್ರಾನ್ ಟು ಇನ್ಫೆಕ್ಷನ್. ಅದನ್ನ ಗಮ್ಸ್ ಬಂದು ಅಪ್ಪರ ವೀಕ್ ಹಚ್ಚ. ಅದ್ಮೇಲೆ ಈ ಗಮ್ದಾಗ ಆಡುವ ಬ್ಯಾಕ್ಟೀರಿಯಾ ಬಂದು ತಿರುಗಿ ಡಯಾಬಿಟಿಸ್ ಶುಗರ್ ಲೆವೆಲ್ ಇನ್ಕ್ರೀಸ್ ಮಾಡೋದು ಚಾನ್ಸಸ್ ಜಾಸ್ತಿ. ಅಲ್ಲ ಒಂದು ಗುಡ್ ನ್ಯೂಸ್, ಇಫ್ ಯು ಆರ್ ಡಯಾಬಿಟಿಕ್ ದರ್ ಇಸ್ ಅ ಗುಡ್ ನ್ಯೂಸ್ ಫಾರ್ ಯು. ಏನಂದ್ರೆ ಈಗ ಗಮ್ ಹೆಲ್ತ್ ಒನ್ ಟೈಮ್ ಈಗ ಸ್ಕೇಲಿಂಗ್ ಮಾಡಿದ್ರೆ ಖಂಡಿತ ನಿಂಗೆ ಶುಗರ್ ಲೆವೆಲ್ ಬಂದು ಖಂಡಿತ 20 to 40 milligram ಆಫ್ ಶುಗರ್ ಲೆವೆಲ್ ಕಮ್ಮಿ ಆರ, ಬ್ಲಡ್ ಶುಗರ್ ಕಮ್ಮಿ ಆರ. ಇದು ಈಗ ಫೈನಲ್ ಇಯರ್ ಒಂದು ಪ್ರಾಜೆಕ್ಟ್ ಇದು ಮಾಡ್ತೀವೋ 30 ಡಯಾಬಿಟಿಕ್ ಪೇಷಂಟ್ಸ್ ಐತಿ. ಫಸ್ಟ್ ಶುಗರ್ ಟೆಸ್ಟ್ ಮಾಡಿದ್ಯೋ, ಆಫ್ಟರ್ ಸ್ಕೇಲಿಂಗ್ ಮಾಡಿ ಕ್ಲೀನ್ ಒಂದು ಗಮ್ ಕ್ಲೀನಿಂಗ್ ಮಾಡಿದ ಮೇಲೆ
ಆಫ್ಟರ್ 10 days ತಿರುಗಿ ಶುಗರ್ ಲೆವೆಲ್ ಚೆಕ್ ಮಾಡಿದ್ಯೋ ಎಲ್ಲಾಗೂ ಎಲ್ಲ 30 ಪೇಷಂಟ್ಸ್ಗೆ ಬಂದು ಶುಗರ್ ಲೆವೆಲ್ ಇಂಪ್ರೂವ್ ಆಯ್ತು. ಸೊ ಐ ಸ್ಟ್ರಾಂಗ್ಲಿ ಬಿಲೀವ್ ಇಟ್. If you're diabetic, go to visit a dentist, have your gum treatment regularly done. Next, oral hygiene. Oral idu habits to achieve oral hygiene. Enna madudu kandipa nanga brush madino, effective brush madudu kandipa 2 times brush madudu. Enga innu gavanadada. So dentistry join madida first day of college bandu enga principal enga koda maatadida. That 2 times brush ಮಾಡಿಯಾರ ಏನ್ ಕೇಳಿದ್ರು. ಸೊ ವೆರಿ ಫ್ಯೂ ಹ್ಯಾಂಡ್ಸ್ ಹಿಂಗ ರೇಸ್ ಮಾಡಿದ್ರು. ಆಗ ಬಂದು ಒಂದು ಟೈಮ್ ಬ್ರಷ್ ಮಾಡುವಾಗಲಾಗ ಒಂದು ಐಡಿಯಾ ಐತಿನ ಸ್ವಂತದ ಬ್ರಷ್ ಮಾಡಿದ್ವಿ, ಒಕ್ಕದ ಬ್ರಷ್ ಮಾಡೋದ್ವಿ ಪರವಾಗಿಲ್ಲ ನಿಂತಿದ್ದ. ಸೊ ಸ್ವಂತದ ಬ್ರಷ್ ಮಾಡೋದು ಬಂದು ಅಪ್ಪರ್ ಇಂಪಾರ್ಟೆಂಟ್. ಒಂದು இன்டெஸ்டைன் கோலன் லார்ஜ் இன்டெஸ்டைன்ல எஸ் பாக்டீரியா அடங்கியோ அதை விட நிறைய பாக்டீரியா வந்து நீங்க ಬೇಟೆಗಾಡ್ದ. ಸೊ ನೈಟ್ ಫುಲ್ ಅದೇ ಬ್ಯಾಕ್ಟೀರಿಯಾ ಬಿಲ್ಡಪ್ ಆಗಾದಂಗ ಹೊಡೆದಲ್ಲ கண்டிப்பா நைட் பிரஷ் ಮಾಡಿವಿ. ஒருக்குது வந்து லைட்டா பிரஷ் ಮಾಡಕ್ಕೆ ஓகே. ನೆಕ್ಸ್ಟ್ ಫ್ಲಾಸಿಂಗ್ ಬಂದು ಅಪ್ಪರ ರ್ಯಾರಾದ ಫಾಲೋ ಮಾಡಿಯಾರ. ಬಟ್ ಸ್ಟಿಲ್ ಎಲ್ಲಾರ್ಗೂ ನಡುವೆ ಬಂದು ಒಂದು ಥ್ರೆಡ್ ಮಾರ್ಕ್ ಹಚ್ಚ ಅಪ್ಪರ நீங்க ಬೀತು ಕುತ್ರನ ಗಮ್ಸ್ ಬಂದು ಅಪ್ಪರ ಸಾಫ್ಟ್ ಹಚ್ಚ ಮೈಲ್ಡಾ ಮಾಡಿವಿ. ಪ್ರಾಪರ್ ಬ್ರಷಿಂಗ್ ಟೆಕ್ನಿಕ್ ಇನ್ನೂ ಸಫಿಷಿಯಂಟ್. ನೆಕ್ಸ್ಟ್ ಟಂಗ್ ಕ್ಲೀನಿಂಗ್. டங்கு கண்டிப்பா டங் வந்து அப்புறம் நிறைய பேப்பிலாஸ் ஸ்ட்ரக்சர்ஸ் வந்து நிறைய ಬ್ಯಾಕ್ಟೀರಿಯಾ ಬಿಲ್ಡಪ್ ಆದ. ಸೊ ಟಂಗ್ ಕ್ಲೀನಿಂಗ್ ಟಂಗು ಕ್ಲೀನ್ ಮಾಡೋದು ಅಪ್ಪರ ಮುಖ್ಯ. ಅದು ಒಂದು ಬ್ಯಾಡ್ ಬ್ರೆತ್ ಬಂದು ಕಾಮನ್ ರೀಸನ್ ಅದನ್ನ ಕ್ಲೀನ್ ಮಾಡೋದು. ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ಫೈಬ್ರಸ್ ಫ್ರೂಟ್ಸ್ வந்து நிறைய நீங்க ஏத்தி சூ ಮಾಡಿ ತಿನ್ನಿ. நான் ஏதல நான் ஆல்மோஸ்ட் 10 years டென்டிஸ்ட்ரியில இருந்தேன். டயபெட்டிக் பேஷண்ட் வந்து ஈஸியா கண்டுபிடிக்கணும் வந்து இதுல. பட் ஒரே ಒಂದು பேஷண்ட் மட்டும் அவருக்கு டயபெட்டிஸ் வந்து நான் கண்டுபிடிக்க முடியல. எனக்கு அப்புறம் ஆச்சரியமா நான் சார் கேட்டேன், நீங்க சீக்ரெட் ஏன்னா இது கம் ஹெல்த் சூப்பரா ஆடுதுன்னு கேட்டதுக்கா நான் ஜினாகு 2 நெல்லிக்காய் ತಿನ್ನಂಗೆ ಇದ್ರು. ಸೊ ನೆಲ್ಲಿಕಾಯಿ ಬಂದು ವಿಟಮಿನ್ ಸಿ ರಿಚ್ ಒಂದು ಫ್ರೂಟ್. ಸೊ ಎಕ್ಸೆಸ್ ಆಫ್ ವಿಟಮಿನ್ ಸಿ ಆಡದ. ಸೊ ಅದು வந்து இந்த கம்ஸ் கொலாஜன் எல்லாம் டைட்டன் ಮಾಡಿರ. ಸೊ ரெகுலரா நெல்லிக்காய் எத்திதீங்கல, நெல்லிக்காய் அதர் ஃப்ரூட்ஸ் விட்டமின் சி ரிச் ஃப்ரூட்ஸ் எத்திதீங்கல நீங்க கம்ஸ் எல்லாம் ಹಚ್ಚ ಅಲ್ಲೂ ಸೂಪರ್ ಹಚ್ಚ. ಬೀಯಿಂಗ್ ಡಯಾಬಿಟಿಕ್ ಕಂಡಿಪಾ நெல்லிக்காய் ಎತ್ತಿವಿ. ಡಯಾಬಿಟಿಕ್ ಪೇಷಂಟ್ ಪ್ರಾಬ್ಲಮ್ ಏನಂದ್ರೆ ಗಮ್ಸ್ ಬಂದು ಮೇಂಟೈನ್ ಮಾಡ್ರು. ಗಮ್ಸ್ ವೀಕನ್ ಹೆಚ್ಚ ಅಲ್ಲೆಲ್ಲ ಆಡೋದು ಆರಂಭಿಸಿದ್ರ. ಅದ್ರ ಮೇಲೆ ಬಂದು எனக்கு ಹಣ್ಣು ತಿಂಬುದೇ முடியல, எனக்கு ಸ್ಟ್ರೆಂತ್ ಅಲ್ಲೂ ಬಂದು ವೀಕ್ ಆಡದಂಗೆ ಇದ್ಯಾರ. ಸೊ ಅದೆಲ್ಲ ಇನಿಷಿಯಲ್ ಸ್ಟೇಜ್ ಆಫ್ ಡಯಾಬಿಟಿಸ್ ತೆಗೆದೇ ಬಂದು ಗಮ್ ಹೆಲ್ತ್ ಇಂಪ್ರೂವ್ ಮಾಡಿವಿ. நிறைய ಫ್ರೂಟ್ಸ್ ತಿನ್ನಿವಿ. ಹ್ಯಾವ್ ಅ ಗುಡ್ ಓರಲ್ ಹೆಲ್ತ್. ನೆಕ್ಸ್ಟ್ ಥ್ಯಾಂಕ್ ಯು. ಲೆಟ್ ಅಸ್ ಆಲ್ ಬಿಗಿನ್ ಫ್ರಮ್ ಹೋಮ್. ಒಂದು ಕಿಡ್ಗ ಒಂದು ನಾ ಸ್ಟ್ರಾಂಗ್ಲಿ ಬಿಲೀವ್ ಮಾಡ್ನ ಇದು ವುಮನ್ ಸೆಷನ್ ಅಲ್ಲ ಒಂದು ಮದರ್ ನೆಂಚಾನಲ್ಲ ಆ ಕಿಡ್ಗ ಬಂದು ಓರಲ್ ಕ್ಯಾವಿಟಿ ಲೈಫ್ ಲಾಂಗ್ ಬರದಂಗ ನೋಡಕ್ಕೂ ಸ್ಟಾರ್ಟ್ ದಿಸ್ ಪ್ರಾಕ್ಟಿಸ್ ಫ್ರಮ್ ಎವ್ರಿ ಹೋಮ್. ಇನ್ನೊಂದ ಹೇಗೆ ಕೊಡಿವಿ ಇಂದ ಕಿಡ್ಸ್ ಎರಡು ಟೈಮ್ ನಿಂಗೂ ಬ್ರಷ್ ಮಾಡಿವಿ, ನಿಂಗೂ ನೋಡಿ ಅವ್ರಿಗೂ ಬ್ರಷ್ ಮಾಡ್ಯಾರ. ಲೆಟ್ಸ್ ಸ್ಪ್ರೆಡ್ ಅ ಹೆಲ್ತಿ ಸ್ಮೈಲ್ ಎವ್ರಿವೇರ್. ಹ್ಯಾವ್ ಅ ಹೆಲ್ತಿ ಲೈಫ್. ಥ್ಯಾಂಕ್ ಯು. மோனிஷா அப்புறம் சீரியஸா ಒಂದು டீடைல்ட் இன்ஃபர்மேஷன் தந்தது. அப்புறம் தேங்க்ஸ். சீரியஸ்லி நிறைய ಕ್ವೆಶ್ಚನ್ಸ್ ಆಕ್ಚುಲಿ அடுத்தடுத்து ಮೆಸೇಜ್ ಚಾಟ್ ಬಾಕ್ಸ್ ಬಂದನೇ ಇರ್ದೆ. ಸೊ ಆ ಕ್ವೆಶ್ಚನ್ಸ್ ನೋಡೋ ಡಿಸ್ಕಲರೇಷನ್ ಪத்தி ಕೇತಿದ್ದಾರೆ. ಲೈಕ್ ಫ್ರಮ್ ಐ ಥಿಂಕ್ ಅದು ಒಂದು ಪ್ರಾಬ್ಲಮ್ ಈವನ್ ಫಾರ್ ಚಿಲ್ಡ್ರನ್ ಆಡ್ದೆ. ಅದನ್ನ ಎತ್ತ ಅದು ನಿಂಗ ಕಿಡ್ಸ್ ಪத்தி ಇದೆ ಐ ಥಿಂಕ್ ಫ್ರಮ್ ಬಾಟಲ್ ಫೀಡಿಂಗ್ ಅದ್ಮಾಕ ಅದನ್ನೊಂದು ರೀಸನಾ ಇಲ್ಲ ಫ್ರಮ್ ಮದರ್ಸ್ ಅನ್ನಂದ ಬಂದ್ರವಾ. ಅಂಡ್ ಈಗ ಹೇಗೋದು ಮ್ಯಾರೇಜ್ ಟೈಮ್ ಫಾರ್ ಗರ್ಲ್ಸ್ ಇಟ್ಸ್ ಅ ಬಿಗ್ ಪ್ರಾಬ್ಲಮ್ ಬಂದು ಅವಕ್ಕ ಇಟ್ಸ್ ಏನ ಟ್ರೀಟ್ಮೆಂಟ್ ಎತ್ತಾಕೊಂಡ್ ಕೇತಿದ್ದಾರೆ. ಓಕೆ ನಾ ಏದಂಗ ಬಂದು ಸಿಲ ಡ್ರಗ್ಸ್ ಅರ್ಧ ಸಿಲ ಡ್ರಗ್ಸ್ ಪ್ರೆಗ್ನೆಂಟ್ ಆಗಿಬ್ಬಣ ಬಂದು ಫುಲ್ ಅಲ್ಲು ಫುಲ್ಲಾನೆ ಬ್ರೌನ್ ಆಟ್ಸ ಬ್ಲಾಕ್ ಆಟ್ಸ ಈವನ್ ಬ್ಲಾಕ್ ಹಾಕುಡ್ಸಿ ಮಾರಿರ. ಈಗ ನಾರ್ಮಲ್ ಸ್ಟೇನ್ಸ್ ಬಂದು ಪೋಮಗ್ರಾನೇಟ್ ಒಂದು ನಡೆ ತಿಂಬೋದು. ಫುಡ್ ಕಲರ್ಸ್ ಆಟ್ಸ ಮ್ಯಾಕ್ಸಿಮಮ್ ಕಿಡ್ಸ್ ಗೆ ಬಂದು ಫುಡ್ ಕಲರ್ಸ್ ಈವನ್ ಪೋಮಗ್ರಾನೇಟ್ ಬಂದು ಅದು ಪಿಂಕ್ ಟಿಂಟ್ ಮಾಕ ಫಾರ್ಮ್ ಬರ. ಸೊ ಅವ್ಕ ಬ್ರಷ್ ಮಾಡ್ನ ಅದು ಒಯ್ಟ್ರ. ಸೊ ಡಿಸ್ಕಲರೇಷನ್ ಪತಿ ಮೋಸ್ಟ್ಲಿ ಅಂಜತಾವಿ. ಫಸ್ಟ್ ವೈಟಾ ಹುಟ್ಟಿ ಅದು ಮೇಲೆ ಫುಡ್ ಕಲರ್ಸ್ ನಾಲ ಬಂದು ಆತೊಂದೆಲ್ಲ ಪ್ರಚನೆ ಇಲ್ಲ. ಅದು ಡೆಫಿಷಿಯನ್ಸಿ ஏதாச்சும் அற்றவா?
ಡೆಫಿಷಿಯನ್ಸಿ ಚಾನ್ಸಸ್ ಇಲ್ಲ. ಅದು ಬಂದು ನರ್ಸಿಂಗ್ ಬಾಟಲ್ ಕ್ಯಾವಿಟಿದ ಮ್ಯಾಕ್ಸಿಮಮ್ ರೀಸನ್ ಆಟ್ರ ಒಂದ್ ಮಾರ್ಕ್ ಫ್ಲೇಕ್ಸ್ ಮಾರ್ಕ್ ಒಳ್ಳೆ ಇರ್ಬೋದು. ಮ್ಯಾಕ್ಸಿಮಮ್ ಬಂದು ಡಿಸ್ಕಲರೇಷನ್ ಚಾನ್ಸಸ್ ಕಮ್ಮಿ ಕಿಡ್ಸ್ ಕ್ಯಾವಿಟಿದ ಚಾನ್ಸಸ್ ಅಲ್ಲ. ನರ್ಸಿಂಗ್ ಬಾಟಲ್ ಕ್ಯಾವಿಟೀಸ್ ಬ್ರೌನ್ ಆಟ್ರ ಬೇರೆ ಡಿಸ್ಕಲರೇಷನ್ ಕಿಡ್ಸ್ ಚಾನ್ಸಸ್ ಕಮ್ಮಿ. ಫುಡ್ ಕಲರ್ಸ್ ಮೇನ್ ರೀಸನ್ ಆಟ್ರ. ಸೊ ಬ್ರಷ್ ಮಾಡ್ಲಿಕ್ಕೆ ಕಲರ್ ಹೋಯ್ತ. ಓಕೆ ಅಪ್ಪ ಥ್ಯಾಂಕ್ಸ್. ಇನ್ನೊಂದು ಕ್ವೆಶ್ಚನ್, ರೀಸನ್ ಫಾರ್ ಬ್ಲೀಡಿಂಗ್ ಗಮ್ಸ್. கண்டிப்பா வந்து 100% ಇಂಪಾಪರ್ ಬ್ರಷಿಂಗ್ ಒಳಗ ಬ್ರಷ್ ಮಾಡೋದಲ್ಲ ಗಮ್ಸ್ ಬಂದು ಬ್ಲೀಡ್ ಆರ. ಆಲ್ಸೋ ಅಲೈನ್ಮೆಂಟ್ ಹಿಂಗ ಅಳ್ಳು ಬಂದು ಒಂದು ಎರಡು ಅಲೈನ್ಮೆಂಟ್ ಮಾರಿದೂ ಚಾನ್ಸಸ್ ಜಾಸ್ತಿ. ಮೇನ್ ರೀಸನ್ ಇಂಪಾಪರ್ ಬ್ರಷಿಂಗ್, ಪುವರ್ ಓರಲ್ ಹೈಜೀನ್. ಸೊ ಅದು ಇನಿಷಿಯಲ್ ಬ್ಲೀಡಿಂಗ್ ಗಮ್ಸ್ ಇನಿಷಿಯಲ್. ಸೊ ಈಗವೇ ನಿಂಗೆ ಹೋಗಿ ಒಂದು ಕ್ಲೀನಿಂಗ್ ಮಾಡಿಲ್ಲ, ಯು ಕ್ಯಾನ್ ಇಂಪ್ರೂವ್ ಯರ್ ಗಮ್ ಹೆಲ್ತ್. ಇಲ್ಲಾಟಿ ಅಲ್ಲೆಲ್ಲ ಆಡೋದು ಆರಂಭಿಸಿದ್ರ. ಇನ್ನೊಂದು ಸ್ಕೇಲಿಂಗ್, how frequent can we do scaling to clear our plate? ಓಕೆ, ಒಂದು ಉண்மை ಹೇಗುದಂದ್ರೆ ನಾ ಸ್ಕೇಲಿಂಗ್ ಮಾಡ್ದದ್ ಕಡಿಯ. ಸೊ ಪ್ರಾಪರ್ ಬ್ರಷಿಂಗ್ ಈಟಿಂಗ್ ಹ್ಯಾಬಿಟ್ಸ್ ಒಳ್ಳಂಗ್ ಆಗ್ತದಲ್ಲ ಸ್ಕೇಲಿಂಗ್ கண்டிப்பா தேவைப்படா. ನಂಗೆ ನಂಗೆ ಬೋಟ್ ಹಾಕಿನೋ ಐಲೈನರ್ ಹಾಕಿನೋ ಅಥವಾ ಬಂದು ನಂಗೆ ಟೀತು ನಂಗೆ ನೋಡಿ ಬ್ರಷ್ ಮಾಡಿದಲ್ಲ ಸ್ಕೇಲಿಂಗ್ கண்டிப்பா தேவைப்படா. ஸ்கேலிங் தாரக தேவைப்பட்டதுல டயபெட்டிக் பீப்புளுக்கு ಬಂದ தேவைப்பட்டா. ಈಗ ಅಪರ ವೀಕಾன ಗಮ್ಸ್ ಆಗುವಾಗ தேவைப்பட்டா. ಆಲ್ರೆಡಿ ಗಮ್ ಪ್ರಾಬ್ಲಮ್ ಸ್ಟಾರ್ಟ್ ಆದಕ್ಕೆ தேவைப்பட்டா. ಈಗ ಒನ್ ಟೈಮ್ ನಿಂಗೆ ಸ್ಕೇಲಿಂಗ್ ಮಾಡಿದ್ದು ನಿಂಗೆ ಕರೆಕ್ಟಾ ಮೇಂಟೈನ್ ಮಾಡಿದ್ರಿಂದ ನಿಂಗೆ ಸ್ಕೇಲಿಂಗ್ தேவைப்படா. I suggest better brushing than scaling. ವಾಯ್ಸ್ ಬ್ರೇಕ್ ಆಯ್ತು, ಸಾರಿ. ಇಲ್ಲ ನನಗೆ ಮಟ್ಟ ಪ್ರಾಬ್ಲಮ್ ಅಂದರಿಲ್ಲ. ಓಕೆ, ಸೊ ಇನ್ನೊಂದು ಕ್ವೆಶ್ಚನ್ ನಮ್ಮ ಮಾತಾಡೋದು ಕೇತಿರ್ತಾನೆ. ಕೇತ್ರ. ಓಕೆ. ಸೊ ಅಡ್ರೆಸ್ ಐ ಥಿಂಕ್ ಒಬ್ಬ ಅಡ್ರೆಸ್ ಕೇತ್ರು ರಮೇಶ್ ಅನ್ನ ಬಂದು ಐ ಥಿಂಕ್ ಲಾಸ್ಟ್ ನಿಂಗ ಅಡ್ರೆಸ್ ಇದೆ ನೀಹೂಸ್ ಕ್ಲಿನಿಕ್ ತುಡಿಯಲೂರ್ದು ಗಾಡಿದೆ. ಸೊ ನಿಂಗೆಲ್ಲ ಇದು ಮಾಡಬೇಕು. ಎಕ್ಸಲೆಂಟ್ ಪ್ರೆಸೆಂಟೇಷನ್ ಮೋನಿಶಾ. Below 12 years ಬಂದು like I do free consultation for kids. ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ. ಸೊ ಇನ್ ಅಂಡ್ ಅರೌಂಡ್ ತುಡಿಲೂರ್ ಎಲ್ಲಿದ್ದೀವಿ ಈಗ ಕಿಡ್ಸ್ ಕೂಟಿಂಗ್ ಬರ್ತಿ. I will check for dental issues. Skeletal malocclusion ಆಗಿದೆಯಾ ಅಥವಾ I can check them, I can consult them. ಇದು ನಾ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಬಿಲೋ 12 years and elderly people ನಾವು ಕನ್ಸಲ್ಟೇಷನ್ ಫ್ರೀ ಅಂತ ಮಾಡಿದ್ವಿ. ವೆರಿ ನೈಸ್. ಅದು ರಿಯಲಿ ಅಪ್ರಿಶಿಯೇಟಿವ್ ಇರುತ್ತೆ ವರ್ಕ್. ನಂಗೆ நிறைய நீங்க ವಾಲಂಟಿಯರಿಂಗ್ ಸರ್ವಿಸ್ நிறைய ಮಾಡಿಂದಿ, நிறைய ಸರ್ವಿಸ್ ಕ್ಯಾಂಪ್ಸ್ ಎಲ್ಲ ಮಾಡಿಂದಿ. ಸೊ ಅದನ್ನ ಪತಿ ಎಲ್ಲಿ ನಂಗ ಊಟಿದಿಗೆ ಏದಾச்சும் ಮಾಡ್ತಾರಾ ಇಲ್ಲ ಮಾಡೋ ಐಡಿಯಾ ಇದೆಯಾ? ಇನಿಷಿಯಲ್ BMS ಗ್ರೂಪ್ ಮಾಡಿದ್ದ ಒಂದು ಟೈಮ್ ಕಟ್ಟಬಿಟ್ಟು ಅದಕ್ಕೆ ಒಂದು ಟೈಮ್ ಮಾಡಿದ್ದೆ ಲಾಂಗ್ ಬ್ಯಾಕ್. ನಾನು நிறைய ಮಾಡಿ ಇಂಟ್ರೆಸ್ಟೆಡ್ ಕೋವಿಡ್ ಲ ಬೆರಿತದ ಮೇಲೆ ಲೈಕ್ ಐ ಆಮ್ ರೆಡಿ ಟು ಕಂಡಕ್ಟ್ ಮಿನಿ ಇದು ಸ್ಪೆಷಲಿ ಚಾಲೆಂಜ್ ಚಿಲ್ಡ್ರನ್ ಗ ಬಂದು ನಾ ಮಾಡಿದ್ದೆ. ಲೈಕ್ ಅವಕ್ಕ ಬಂದು ಎಲ್ಲಾಗುವೆ ಪ್ರಾಬ್ಲಮ್ ಅಕ್ಕ. ಸೊ ಅವಕ್ಕ ಎಲೆಕ್ಟ್ರಿಕ್ ಬ್ರಷ್ ನಂಗ ಇದಾಗ ಬಂದು ಸ್ಪೆಷಲ್ ಚಿಲ್ಡ್ರನ್ ಇರಕ್ಕೆ ಅದೊಂದು ಆಸೆ. ಇನ್ ಕೇಸ್ ಇಫ್ ಯು ಹ್ಯಾವ್ ಅ ಸ್ಪೆಷಲ್ ಕಿಡ್ ಅಟ್ ಹೋಮ್ நீங்க வந்து எலக்ட்ரிக் பிரஷ் யூஸ் ಮಾಡಬೇಕು. ಅವಕ್ಕೆ ಬಂದು ಏಕಲ ಬೇ ತರುದೇ ತಟ್ಟ ಸಲೈವ ಒಂದು ಇದು ಡ್ರೋಲ್ ಐನೆ ಅಚ್ಚ. ಸೊ ಅದ ಮಾತ್ರ ಅವಕ್ಕೆ ಬಂದು ಬೇ ಒಳ್ಳೆ ತರುದರಿಗಿರು ಬೇ ತರುದು ಮುಂಚಿ ಕುಡಿಸಿ ಕಿಡ್ಸ್ಲ ಅರಿಕಿರು. ಸೊ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಬಂದು ಅವಕ್ಕೆ ಅಪ್ಪ ಸಪೋರ್ಟ್ ಮಾಡಿದ. ಸೊ ಅದು ನಂಗೆ ಈಸಿ ಯೂಸ್ ಮಾಡಕು. ಇನ್ನೊಂದು ಎಲ್ಲಾಗೂ ಒಂದು ಡೌಟ್ ಇದೆ, ವಿಚ್ ಟೂತ್ ಪೇಸ್ಟ್ ಯೂಸ್? ಅದು ಟೂತ್ ಪೇಸ್ಟ್ ನಂಗೆ ಬೆಸ್ಟ್ ಅದ. effective brushing tooth paste ಬಂದು ನಾ ಇದು ಏಗುತ್ತಿಲ್ಲ ಪೇಷಂಟ್ நிறைய ಇರ್ತಾ நீங்க என்ன ಟೂತ್ ಪೇಸ್ಟ್ ಯೂಸ್ பண்றீங்கன்னு ಕೇಳ್ತಾರಾ. ಸೊ ಪೇಸ್ಟ್ಗೂ ಅಲ್ಲಿಗೂ ಸಂಬಂಧ ಇಲ್ಲ. ಎಫೆಕ್ಟಿವ್ ಬ್ರಷಿಂಗ್ ನಂಗೆ ಬ್ರಷ್ ಮಾಡುವ ಸ್ಟೈಲ್ ಐ ಶೋ ಯು ಹೌ ಟು ಬ್ರಷ್ ಜಸ್ಟ್ a minute. ಸೊ ಇಮ್ಯಾಜಿನ್ ಇರುತ್ತೆ ಹಿಂಗ ಅಳ್ಳು. ಸೊ ಇರುತ್ತೆ ಬ್ರಷ್ ಸಾಫ್ಟ್ ಬ್ರಷ್ ಎತ್ತಾಕು. ಸೊ ಈಗ ಬಂದು ನಂಗೆ ಅಳ್ಳುನ ಯೂಸ್ ಏನಂದ್ರೆ ಅಲ್ಲಿ ಆಡುವ
ಫುಡ್ ಪಾರ್ಟಿಕಲ್ಸ್ ಬಂದು ರಿಮೂವ್ ಮಾಡುದು ಅದ ಬಂದು ಬ್ರಷ್ ನ ಯೂಸ್ ಬ್ರಷಿಂಗ್ ನಾಳೆ ಓವರ್ ಆಯ್ತು ಬ್ರಷ್ ಮಾಡೋದ್ನಾல ಹಿಂಗ ಅಲ್ಲೂ ಒಯ್ತಾಗ ಅದ ಮಾತ್ರ ನಡೆಯವೇ ನಡಿಯ ಸೊ ಎಂದ್ರೆ ಬಂದು ಜನರಲ್ ನಂಗೆ ಎತ್ತ ಬ್ರಷ್ ಮಾಡೋದ ನಾನು ಡೆಂಟಿಸ್ಟ್ರಿ ಓಪನ್ ಗಾಸ ಹರಿಸಾಂಟಲ್ ಆದ ಬ್ರಷ್ ಮಾಡಿನ ಸೊ ಚೇಂಜ್ ದ ಟೆಕ್ನಿಕ್ ಸೊ ವರ್ಟಿಕಲ್ ಮೇಲಿಂದ ಗಮ್ಸ್ ಅಂದ್ರೆ ಎಂದುವೆ ಬ್ರಷ್ ಮಾಡುದು ಗಮ್ಸ್ಗೂ ಟೀತ್ಗೂ ಒಂದು ಗ್ಯಾಪ್ ಅಟ್ರ ಎಂದುವೆ ಸೊ ಅಲ್ಲಿಗೋಸ್ ಬಂದು ಮೈಕ್ರೋ ಫುಡ್ ಪಾರ್ಟಿಕಲ್ಸ್ ಎಂದುವೆ ಅಟ್ರ ಸೊ ಬಂದು ಗಮ್ಸ್ ಅಂದ ಅದೇ ಒಂದು ವೈಬ್ರೇಷನ್ ಕಿಯ ಇತ್ತದ ಸೊ ಎಲ್ಲಿಯೂ ಬಂದು ನಂಗೆ ತೇಯವೇ ಕೂಡದು ಸೊ ಇನ್ನರ್ ಸರ್ಫೇಸ್ ಟೂತ್ ನ ಇನ್ನರ್ ಸರ್ಫೇಸ್ ನಂಗ ಒಳ್ಳಂಗೆ ಕ್ಲೀನ್ ಮಾಡ್ತು ಸೊ ಇದು ಇಮ್ಯಾಜಿನ್ ದಿಸ್ ಇಸ್ ಲೋಯರ್ ಟೀತ್ ನರಿಯಾಗಿ ಎಲ್ಲಿ ಅಳುಕಟ್ರ ಅಂದ್ರೆ ಇನ್ನರ್ ಸರ್ಫೇಸ್ ನಂಗೆ ಈ ಎಡದಾಗ ಬಂದು ಈ ಕ್ಯಾವಿಟಿ ಸಾರಿ ಡೆಪಾಸಿಟ್ಸ್ ಯೆಲ್ಲೋ ಕಲರ್ ಡೆಪಾಸಿಟ್ಸ್ ಅದನ್ನ ಸೆಟ್ಟಾಗಿ ಪ್ಲಾಗ್ ಅನ್ನಾರ ಪ್ಲಾಗ್ ಬಂದು ನಂಗೆ ಡೈಲಿ ಕ್ಲೀನ್ ಬ್ರಷಿಂಗ್ ದವೇ ಹೋದು ಕ್ಯಾಲ್ಕುಲಸ್ ಬಂದು ಹಾರ್ಡ್ ಅಂಡ್ ಸ್ಟ್ರಕ್ಚರ್ ಯೆಲ್ಲೋ ಕಲರ್ ದಾಗ ಅಟ್ರ ಸೊ ಅದು ಬಂದು ನಂಗೆ ಗೋಸು ಇದು ಬ್ರಷ್ ಮಾಡಿ ಸೊ ಈತ ಆಮೇಲೆ ಈ ಸರ್ಫೇಸ್ ಆಡ್ದಲ್ಲ ಜಸ್ಟ್ ಸರ್ಕ್ಯುಲರ್ ಮೋಷನ್ಸ್ ಹೋದು ಇಲ್ಲಿಯೂ ಆಕಿ ಉಜ್ಜವೇಗಣ ಅಲ್ಲೂ ದಯಮಾಡಿ ಅಪ್ಪರ್ ತೇಗಂದೇವಿ 2 to 3 minutes ಹೋದು ಈಗ ಹಿಂಗ ಗಮ್ ಬ್ಲೀಡಿಂಗ್ ಎಲ್ಲ ಆಡ್ದಂಗೆಲ್ಲ ಖಂಡಿತ ಒಂದು ಟೈಮ್ ಡೆಂಟಿಸ್ಟ್ ಸರ್ ಹೋಗಿ ಕ್ಲೀನ್ ಮಾಡಿ ಬಿಡ್ವಿ ಅದ ಮೇಲೆ ಡೈಲಿ ಬಂದು ನೆಲ್ಲಿಕಾಯಿ ತಿನ್ನಿವಿ ವಿಟಮಿನ್ ಸಿ ರಿಚ್ ಆಯ್ತಾಕು ಪ್ಲಸ್ ಹಿಂಗ ಈ ಫಿಂಗರ್ ಇಂಡೆಕ್ಸ್ ಫಿಂಗರ್ ಬಿಟ್ಟು ಹಿಂಗ ಗಮ್ ಮಸಾಜಿಂಗ್ ಮಾಡಾಕು ಪ್ರೆಗ್ನೆಂಟ್ ಲೇಡೀಸ್ ಎಲ್ಲವೂ ಬಂದು ಗಮ್ ಮಸಾಜಿಂಗ್ ಮಾಡಾಕು ಡಯಾಬಿಟಿಕ್ ಪೇಷಂಟ್ ಬಂದು ಖಂಡಿತ ಏದಾದ್ರು ಹರ್ಬಲ್ ಟೂತ್ ಪೇಸ್ಟ್ ಯೂಸ್ ಮಾಡಾಕು ಯಾಕಂದ್ರ ಅವಕ್ ಗಮ್ಸ್ ಅಪ್ಪರ ವೀಕ್ ಆಟ್ರ ಸೊ ಟು ಸಮ್ ಎಕ್ಸ್ಟೆಂಟ್ ಬಂದು ಹರ್ಬಲ್ ಟೂತ್ ಪೇಸ್ಟ್ ಹೆಲ್ಪ್ ಮಾಡಿರಾಕ ಇನ್ನೊಂದೊಂದು ಕ್ವೆಶ್ಚನ್ ಆಡ್ದೆ ಇದು ಕುಣವೆ ಬಂದು ಆ ಬ್ರಿಂಜಾಲ್ ತಿಂದಲಕ ಡಿಸ್ಕಲರೇಷನ್ ಆರ ತಂದಿಗ್ಯಾರಲ್ಲ ಸೊ ಅದು ಬಂದು ಉಣ್ಮೆಯಾ ಇಲ್ಲ ಖಂಡಿತ ಕಳಿಯ ಬ್ರಿಂಜಾಲ್ ನಾಳೆಲ್ಲ ಡಿಸ್ಕಲರೇಷನ್ ಅದು ವಾಳತಂಡಲ್ಲ ಎಕ್ಸಲೆಂಟ್ ಫುಡ್ ಫಾರ್ ಟೀತ್ ಅದು ಅಪ್ಪರ ಫೈಬರ್ ರಿಚ್ நீங்க ಅಗುದು ವಾಳತಂಡ ತಿಂದಲಿಯೇ ಅಳ್ಳು ಫುಲ್ಲ ಕ್ಲೀನ್ ಆಯ್ತದ Monisha, hello Monisha, great session. Patiently explained about all problems and cure for dental health. Congratulations and Priya Magesh Avkedara. Now the question, which part of Tudilur is this clinic? Atan Kittara. Monisha, Adra? Sorry, on the network issues. Yeah, only no problem. Lana yanagta problem anenchide. Okay. I think questioning miss mariptine enchide na egiddu Okay, so great session. Patiently explained about all problems and cure for dental health. Congratulations, Atandidara. In which part? I think stuck aitardama ninga machi in network problem and enchina ಆಗ್ತದ. Sorry, inconvenience ga. Hello. I think avka tudilurdige avka number ke idare so ninga aduna contact ಮಾಡಾಕೋ ಇಲ್ಲ ಅಂದ್ರೆ ಹಿಂಗ ಬಡಗ ಮಂದ ಪೇಜ್ ದಾಗ ನಿಂಗ ಮೆಸೇಜ್
ಸಾರಿ ಟು ಮಚ್ ನೆಟ್ವರ್ಕ್ ಇಶ್ಯೂಸ್ ಆಡ್ದ ಈಗ. ಓಕೆ ಓಕೆ ಕೇತ್ರವಾ ಗೀತಾ ಈಗ ಕೇತ್ರ ಓಕೆ நீங்க காண்டாக்ட் ಮಾಡಾಕು ಅವಕ ಡಾಕ್ಟರ್ ಮೋನಿಶಾ ಅವಕ ನಂಬರ್ ಕೇಳಿದ್ದಾರೆ ಚಾಟ್ ಬಾಕ್ಸ್ ತಗಾಡ್ದೆ நீங்க ಕಾಂಟ್ಯಾಕ್ಟ್ ಮಾಡಿ ಎಲ್ಲಿ ಕ್ಲಿನಿಕ್ ಅಡ್ದೆಂದ ಅವಕ ಡೀಟೇಲ್ಸ್ ಕೇತ್ರು ಸೊ ನಿಂಗೆ ಕೇತ್ ನೋಡಾಕು ಏದಾಚು ಬೇರೆದಾಚು ಡೀಟೇಲ್ಸ್ ಐ ಥಿಂಕ್ ಅವಕ್ಕೆ ಇದ್ದಾರೆ ಜಸ್ಟ್ ಸೆಂಟ್ ಟು ಐ ಬ್ಯಾಕ್ ಐಸ್ ಕ್ರೀಮ್ ಪಾರ್ಲರ್ ಅಂತಂದ ಇದ್ದಾರೆ ವಿಶ್ವನಾಥಪುರಂಗೆ. ಕೇತರವಾ ಗೀತಾ ಇನ್ಫಾರ್ಮೇಶನ್ ತಂದದಿ. Thank you Geeta, thank you for being a wonderful host. Thank you for the opportunity. Ellavu safe ಆಗಿರವಿ, ಕೋವಿಡ್ ಟೈಮ್ ದಾಗ ಇನ್ಫೆಕ್ಷನ್ ಇಲ್ಲದಂಗ ಸೇಫ್ ಆಗಿರವಿ. Thank you. Thank you Monisha, apra thanks. ಬಂದ ಕಲ್ಸೋದಕ್ಕಾಗಿ ಎಲ್ಲಾಗೂ ಪಾರ್ಟಿಸಿಪೆಂಟ್ಸ್ ಎಲ್ಲಾಗೂ ನನ್ರಿ. ಸಾರಿ ಟು ಮಚ್ ನೆಟ್ವರ್ಕ್ ಇಶ್ಯೂಸ್ ಅಟ್ ತಡ್ದೆಂದು. ಸಾರಿ ಮೋನಿಶಾ ಅಂಡ್ ಪರವಾಗಿಲ್ಲ ನಿಂಗ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಿಂಗ ಸೆಷನ್ ಬಿರ್ಗೋನಗಾಸ ಒಂದು ಪ್ರಶ್ನೆ ಇಲ್ಲ ದಟ್ಟದು ಬಟ್ ಈಗ ದೋಸ್ ಟೈಮ್ நிறைய ನೆಟ್ವರ್ಕ್ ಇಶ್ಯೂಸ್. ಎನಿವೇಸ್ ಇಟ್ಸ್ ಪಾರ್ಟ್ ಆಫ್ ದಿಸ್. ನಂಗೆ ನಾ ಒಂದು ಮುಖ್ಯమైన ಪರ್ಸನ್ ಥ್ಯಾಂಕ್ ಮಾಡೋದು ಗಮನಿಸಿದೆ ಏನತ್ತ ಶಿ ಇಸ್ ನೋ ಮೋರ್ ಶಿ ಆಲ್ವೇಸ್ ಬಿಲೀವ್ ಇನ್ ಮೈ ಸಕ್ಸೆಸ್. ವುಮನ್ ಎಂಪವರ್ಮೆಂಟ್ ಬಗ್ಗೆ ಆಗಂದ್ವೇ ಮಾತಾಡುವ ಒಂದು ಲೇಡಿ. ಸೊ ಐ ಮಿಸ್ ಹರ್ ಸೋ ಮಚ್ ಅಂಡ್ I'm very grateful for her at this moment. Thank you. Thank you, Apra. Thanks. Ettego enga continue. May her soul rest in peace. And ellagu bandu participants ellagu nandri. Ella safe irvi, mask wear mari. Adu especially oral health take care madvi. I hope ella ee problems ella solve apudu. Maina oral hygiene bitliye paadi prachne baradatra. So ella safe irvi. Take care. Next session bandu nanga Red Cross ಪತಿತಾ. ಸೊ ಯಾಕಂದ್ರೆ ಈ ವಾರ ರೆಡ್ ಕ್ರಾಸ್ ವರ್ಲ್ಡ್ ಇಂಡಿಯಾ ರೆಡ್ ಕ್ರಾಸ್ ಡೇ ಬಂದ್ರ ಸೊ ಅದಗ ನಂಗೆ ರೆಡ್ ಕ್ರಾಸ್ ಸಂಬಂಧಪಟ್ಟ ಒಂದು ಮೆಂಬರ್ ನಂಗೆ ಮೀಟ್ ಮಾಡೋಣ ನೆಕ್ಸ್ಟ್ ವೀಕ್. ಸೊ ಅಪ್ರ ಥ್ಯಾಂಕ್ಸ್ ಪಾರ್ಟಿಸಿಪೆಂಟ್ಸ್ ಎಲ್ಲಾಗೂ ಥ್ಯಾಂಕ್ಸ್. ಅಂಡ್ ನಿಂಗ ಏದಾச்சும் ಡೌಟ್ ಆತ್ಲಾ ನಿಂಗ ಕಾಂಟ್ಯಾಕ್ಟ್ ಮಾಡಾಕು ಡಾಕ್ಟರ್ ಮೋನಿಶಾ ನಕ್ಕ. ಥ್ಯಾಂಕ್ ಯು ಮೋನಿಶಾ ಬಂದು ಸ್ಪೆಂಡ್ ಮಾಡಿ ಟೈಮ್ ಎತ್ತಿ ಬಂದದಕ್ಕಾಗಿ. ಅಪ್ರ ಥ್ಯಾಂಕ್ಸ್. Thank you so much.